सद्गुरु श्री शुद्ध ब्रह्मणे नमः। जो सुख नित्य प्रकाश विभो नाम रूप आधार, मति न लखै जिहि मति लखै सो मैं शुद्ध अपार। अभि अपार स्वरूप मम लहरी विष्णु महेश, विधि रविचंदा वरुण यम शक्ति धनेश गणेश। जा कृपालु सर्वज्ञ को हिय धारत मुनि ध्यान, ताको होत उपाधि ते मोमले मिथ्या भान। पैजिहि जानै बिन जगत मन हूँ जेवरि साम, न सही भुजग जगतिहि रहै सो हम आपे आप। बोध जाहि जाको सुकृति भजत राम निष्काम, सो मेरो है आत्मा काकू करू प्रणाम, काकू करू प्रणाम। जो सुख नित्य प्रकाश विभु नाम रूप आधार, मति न लखै जिहि मति लखै सो मैं शुद्ध अपार, सो मैं शुद्ध अपार, सो मैं शुद्ध अपार। सद्गुरु श्री साधु निश्चल दास जी महाराज की जय। सद्गुरु श्री पंडित पीताम्बर जी महाराज की जय। सद्गुरु श्री शरण बसव स्वामी जी महाराज की जय। जय मंगलम जय नमः पार्वती पति शिव हर हर ಮಹಾದೇವ। ಎಲ್ಲರಿಗೂ ಶರಣ ಶರಣಾರ್ಥಿಗಳು। ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದ ಸಮ್ಮತವಾದ ಮೋಕ್ಷ ವಿಚಾರವನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಂತೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿಯವರ ಕೃತಿ 152ನೇ ವಿಷಯಾಂಕ, 4ನೇ ತರಂಗ, ಉತ್ತಮ ಅಧಿಕಾರಿಗೆ ಉಪದೇಶ, ತತ್ವದೃಷ್ಟಿಗೆ ಉಪದೇಶ ನಡೀತಾ ಇದೆ. 152ನೇ ವಿಷಯಾಂಕ, ಮಿಥ್ಯಾ ಸಂಸಾರದ ನಿವೃತ್ತಿಯು ಸಂಭವಿಸುವುದಿಲ್ಲ. ಜಡ ಜಗತ್ತ, ಮಿಥ್ಯವಾದ ಸಂಸಾರ ಇವು ಇಲ್ಲವೇ ಇಲ್ಲ. ಏನಿರೋದು ಬ್ರಹ್ಮನೇ ಆದ, ಬ್ರಹ್ಮನ ಹೊರತುಪಡಿಸಿ ಮತ್ತೊಂದೇನೇನು ಇಲ್ಲ. ಮತ್ತ ಬ್ರಹ್ಮನನ್ನು ಹೊರತುಪಡಿಸಿ ಏನರ ಇದ್ರೆ ಅದಕ್ಕೆ ಮಿಥ್ಯಾ ಜಗತ್ತು, ಮಿಥ್ಯಾ ಸಂಸಾರ ಅಂತಾರ. ಅದು ಇಲ್ಲದ್ದು ನಾವು ಹೆಂಗೆ ನಿವೃತ್ತಿ ಮಾಡಬೇಕು? ಇಲ್ಲದ ಸಂಸಾರ, ದುಃಖ, ಚಿಂತೆ, ಭಯ ಇವೆಲ್ಲ ನಿವೃತ್ತಿ ಮಾಡ್ರಿ, ನಮ್ಗ ದಾರಿ ತೋರಿಸ್ರಿ, ಮೋಕ್ಷ ಕೊಡಿಸ್ರಿ ಅಂತೇಳಿ ಶಿಷ್ಯ ಗುರುಗಳಿಗೆ ಕೇಳಿದಾಗ ಆ ಮೋಕ್ಷದಲ್ಲಿ 2 ಭಾಗ. ಒಂದು ಪರಮಾನಂದ ಪ್ರಾಪ್ತಿ ರೂಪ, ಇನ್ನು ಒಂದು ಸರ್ವ ದುಃಖ ನಿವೃತ್ತಿ ರೂಪ. ಆ ದುಃಖ ಯಾಕಾಗ್ತದಪ್ಪ ಅಂತಂದ್ರೆ
ದುಃಖ ಈ ಮಿಥ್ಯಾ ಸಂಸಾರವನ್ನು ಸತ್ಯ ಅಂತ ತಿಳ್ಕೊಂಡದ್ದಕ್ಕ, ಸತ್ಯವಾದ ಬ್ರಹ್ಮನನ್ನು ಮಿಥ್ಯ ಅಂತ ತಿಳ್ಕೊಂಡದಕ್ಕೆ ದುಃಖ ಇಲ್ಲ ಅಂತ ತಿಳ್ಕೊಂಡಿವಿ ಅಷ್ಟೇ. ಅದಕ್ಕೆ ಈ ಮಿಥ್ಯಾ ಸಂಸಾರದ ನಿವೃತ್ತಿ ಸಂಭವಿಸುವುದಿಲ್ಲ. ಮಿಥ್ಯಾ ಸಂಸಾರ ಎದರ್ಲಿಂದ ಆಗ್ಯದದು? ಯಾವುದೋ ಮಿಥ್ಯ ವಸ್ತುವಿನಿಂದ ಆಗ್ಯದೇನ್ರಿ ಅದು? ಅದಕ್ಕೆ ಆಧಾರ ಅಧಿಷ್ಠಾನ ಯಾವುದು? ಸತ್ಯ ವಸ್ತು ಅದ ಏನು ಮಿಥ್ಯ ವಸ್ತು ಅದ? ಸತ್ಯ ವಸ್ತುವಿನಿಂದ ಆದ ಜಗತ್ತ. ಅದಕ್ಕೆ ನಾವು ಮಿಥ್ಯಾ ಅಂತೇಳಿ ಅಂದು ಯಾಕೆ ಮಿಥ್ಯಾ ಅಂತೀವಿ ಅಂತಂದ್ರೆ ನಾಮರೂಪಗಳಿಂದ ನಮಗೆ ತೋರ್ತಾ ಇದೆ ಅಲ್ಲ, ಅದಕ್ಕೆ ನಾವು ಮಿಥ್ಯಾ ಅಂತೀವಿ. ಯಾಕೆ ನಮಗದು ಮಿಥ್ಯವಾಗಿ ತೋರ್ಲಕ್ಕತ್ತದ ಅಂದ್ರೆ ನಾವು ಸತ್ಯವಾಗಿ ನೋಡ್ತಾ ಇಲ್ಲ, ಆತ್ಮನಾಗಿ ಆತ್ಮನನ್ನು ನೋಡ್ತಾ ಇಲ್ಲ. ಆಭಾಸನಾಗಿ ಆತ್ಮದ ಪ್ರತಿಬಿಂಬ ಆಭಾಸನಾಗಿ ಈ ಜಗತ್ತು ನೋಡ್ಲಕ್ಕತ್ತಿದ್ದಕ್ಕೆ ಅದು ನಾಮರೂಪವಾಗಿ ಕಾಣ್ಲಕ್ಕತ್ತದ. ನಮ್ಮ ಸ್ವರೂಪ ಆಭಾಸ ಅಥವಾ ಜೀವನ ಸ್ವರೂಪ ಅಲ್ಲ ನಮ್ಮದು ಬ್ರಹ್ಮ ಸ್ವರೂಪ. ಈ ಬ್ರಹ್ಮ ಸ್ವರೂಪನಾಗಿ ನೋಡ್ಬೇಕು ನಾವು. ದೃಷ್ಟ ಯಥಾ ದೃಷ್ಟಿ ತಥಾ ಸೃಷ್ಟಿ. ಬ್ರಹ್ಮ ದೃಷ್ಟಿಯಾದ್ರೆ ಬ್ರಹ್ಮ ಸೃಷ್ಟಿ ಕಾಣಿಸ್ತದೆ, ಮತ್ತ ಭ್ರಮ ದೃಷ್ಟಿ ಆಯ್ತಂದ್ರೆ ಭ್ರಮ ಸೃಷ್ಟಿ ಕಾಣ್ತದೆ. ಇದಕ್ಕ ನಮ್ಮ ಸ್ವರೂಪದಲ್ಲಿ ನಮಗೆ ನಿಷ್ಠೆ ಇಲ್ಲ, ನಮ್ಮ ಸ್ವರೂಪದ ಬಗ್ಗೆ ನಮಗೆ ಜ್ಞಾನ ಇಲ್ಲ. ಆದ್ದರಿಂದ ನಮಗೇನಾಗತ್ತದ, ಈ ಜಗತ್ತು ಮಿಥ್ಯವಾಗಿ ತೋರ್ಲಕ್ಕ. ನಾನು ಬ್ರಹ್ಮ ಅಂತೇಳಿ ಗಟ್ಟಿಯಾಗಿ ತಿಳ್ಕೊಂಡ್ರೆ ನಮ್ಮ ಸ್ವರೂಪದ ಬಗ್ಗೆ ಅದು ಬ್ರಹ್ಮ ಇದ್ದದ್ದು ನಿಮಗೆ ಕಂಡೇ ಕಾಣಿಸ್ತದೆ, ಏನಿದ್ದದ್ದು ಕಾಣಿಸ್ತದೆ. ಅದಕ್ಕೆ 57ನೇ ದೋಹ ಏನದ, ಇಮ ಮಿಥ್ಯಾ ಸಂಸಾರ ದುಃಖ ವೈತೋ ಮೇ ಭ್ರಮ ಭಾವನ. ಏನ್ ಹಿಂಗಂದ್ರ ಅಂದ್ರೆ ಈ ರೀತಿಯಿಂದ ನಿನ್ನಲ್ಲಿ ಸಂಸಾರ ರೂಪ ದುಃಖವು ಮಿಥ್ಯವಾಗಿದೆ. ತಾಕಿ ಕಹಾ ನಿವೃತ್ತಿ ತು ಚಾಹೆ ಶಿಷ್ಯ ಸುಜಾನ. ಅದು ಮಿಥ್ಯವಾದ ದುಃಖ ಏನಾಗ್ಯದ, ಜಾಣನಾದ ಶಿಷ್ಯನೇ, ಸುಜಾನ ಅಂದ್ರೆ ಜಾಣನಾದ ಶಿಷ್ಯನೇ, ಈ ಭ್ರಾಂತಿಯಿಂದ ಮಿಥ್ಯವಾಗಿ ತೋರ್ತಾ ಇರೋಂಥ ದುಃಖ, ಮಿಥ್ಯವಾದ ದುಃಖದ ನಿವೃತ್ತಿ ನೀನೇನು ಬಯಸ್ತೀಯಲ್ಲ, ಈ ಬಯಕೆ ಅಸಂಭವ. ಇದು ಬಯಕೆ ಈಡೇರಂಗೆ ಇಲ್ಲ, ನಿನ್ನ ದುಃಖ ನಿವೃತ್ತಿ ಆಗಂಗೆ ಇಲ್ಲ. ಯಾಕೆ ದುಃಖ ನಿವೃತ್ತಿ ಆಗಂಗಿಲ್ಲ ಅಂತಂದ್ರೆ ದುಃಖ ಇಲ್ಲವೇ ಇಲ್ಲ. ಮತ್ತೆ ಅನುಭವಿಸ್ಲಕತ್ತೀವಲ್ಲ, ಅನುಭವಿಸ್ಲಕತ್ತಿದ್ದು ಯಾದಕ್ಕ ಅಂತಂದ್ರೆ ನಿನ್ನ ಸ್ವರೂಪದಲ್ಲಿ ನೀನೇನದಿ ಅನ್ನೋದು ಸರಿಯಾಗಿ ತಿಳ್ಕೊಳ್ಳಾರ್ದಕ್ಕ ನಿನ್ನ ಆತ್ಮಸ್ವರೂಪ ಅನ್ನೋದು ಬಿಟ್ಟು ಬೇರೆ ಏನೇನೋ ತಿಳ್ಕೊಂಡಿದಲ್ಲ, ಅದಕ್ಕೆ ಇವೆಲ್ಲ ಬೇರೆ ಏನೇನೋ ಬ್ರಹ್ಮ ಬಿಟ್ಟು ಬೇರೆ ಏನೇನೋ ಕಾಣ್ಲಿಕ್ಕತ್ತಾವ. ಮತ್ತೆ ನೀ ಆತ್ಮಸ್ವರೂಪ ಅಂತ ತಿಳ್ಕೊಂಡೆ ಅಂದ್ರೆ ಬ್ರಹ್ಮಾಂಡ ಎಲ್ಲ ಬ್ರಹ್ಮವಾಗಿ ಕಾಣುತ್ತದ. ಈ ರೀತಿ ಏನಾಗ್ತದ ಅಂದ್ರೆ ನೀನು ಮಿಥ್ಯವಾದ ದುಃಖದ ನಿವೃತ್ತಿಯ ಇಚ್ಛೆಯನ್ನು ಪಡ್ಲಕತ್ತಿದೆ, ಆ ಇಚ್ಛೆ ಈಡೇರೋದು ಅಸಂಭವ ಅಂತ. ಅದಕ್ಕೆ ಕೆಲವೊಂದು ದೃಷ್ಟಾಂತಗಳು ಕೊಡ್ತಾರೆ. ಏನ್ ದೃಷ್ಟಾಂತ ಕೊಡ್ತಾರಪ್ಪ ಅಂತಂದ್ರೆ, ಒಬ್ಬ ಜಾದೂಗಾರದನ್ನ, ಎಲ್ಲರೂ ಜಾದೂ ನೋಡ್ಲಕತ್ತಾರ. ಅವ ಮಾಡುವ ಕೆಲಸಗಳೆಲ್ಲ ನೋಡಿ ಖುಷಿ ಪಡ್ಲಕತ್ತಾರ, ನಕ್ಕೋತ ಕುಂತಾರ. ಕುಂತೊತ್ನಾಗ ಒಮ್ಮಿದೊಮ್ಮಿಗೆ ಜಾದೂಗಾರ ಏನ್ ಮಾಡ್ಬಿಟ್ಟ, ಒಬ್ಬ ಪುರುಷನಿಗೆ ಕರೆದು ತನ್ನ ಮಂತ್ರ ಬಲದಿಂದ ಅವನ ದುಶ್ಮನ್ ಅಂತ ಒಬ್ಬ ಇರ್ತಾನಲ್ಲ, ದುಶ್ಮನ್ ಅಂತೇಳಿ ಅವನು ದುಶ್ಮನ್ಗ ಸೃಷ್ಟಿ ಮಾಡಿ ಇಲ್ಲೇನ ನೋಡಿ ನಿನ್ನ ದುಶ್ಮನ್ ಅಂತೇಳಿ ತೋರಿಸ. ಜಾದೂಗಾರ ಸೃಷ್ಟಿ ಮಾಡಿದ ದುಶ್ಮನ್ ಅದು ಆ ದುಶ್ಮನನ್ನು ನೋಡಿ
ಅವನಿಗೆ ಹೊಡೆದು ಕೊಲ್ಲಲಕ್ಕ ಹೋದ್ನೋ ಏನು ಆ ದುಶ್ಮನಿಗೆ ನೋಡಿ ಇವನ್ ನಗ್ತಾನ. ಈಗ ನೀವು ಜಾದು ನೋಡ್ಲಕ್ಕ ಕೂತ್ ಹೊತ್ನಾಗ ಒಮ್ಮೆಗೆ ನಿಮ್ಮ ದುಶ್ಮನ್ ಕಿಲ್ ಅದನ್ನ ನೋಡು ಅಂತ ಹೇಳಕ್ಕೆ ಜಾದು ಮಾಡಿ ಅವ ತೋರಿಸಿದ್ನಂತಂದ್ರ ನೀವು ಆ ಜಾದು ಮಾಡಿ ತೋರಿಸಿದಂತ ದುಶ್ಮನ ಸಂಗಡ ಜಗಳ ಮಾಡಿ ಗುದ್ದಾಡ್ಲಕ್ಕೆ ಹೋಗ್ತಿರೋ ಏನ್ ಅವನಿಗೆ ನೋಡ್ಕೆ ನಗ್ತಿರೋ? ಏನ್ ಮಾಡ್ತೀರಿ? ನಗ್ತೀರಿ, ನಗು ಬರ್ತದ. ಯಾಕಂದ್ರೆ ಕರೆ ಇಲ್ಲ ಒಂಥರ ಖುಷಿಯಾಗಿ ಬಿಡ್ತದೆ. ಏನ್ ಕೌಶಲ್ಯ ಅದಲ್ಲಪ್ಪ, ಇವ ನಮ್ ದುಶ್ಮನಿಗೆ ಸಹಿತ ಸೃಷ್ಟಿ ಮಾಡಿ ತೋರಿಸ್ದ. ಅದಕ್ಕೆ ಆಗ ಆ ಪುರುಷನು ತನ್ನ ಮಿಥ್ಯಾಶತ್ರುವನ್ನು ಹೊಡೆದು ಕೊಲ್ಲಲಿಕ್ಕೆ ಯಾವ ಪ್ರಯತ್ನವನ್ನು ಹೇಗೆ ಮಾಡುವುದಿಲ್ಲವೋ ಹಾಗೆಯೇ ಮಿಥ್ಯಾ ಸಂಸಾರವನ್ನು ನಿವೃತ್ತಿ ಮಾಡಿಕೊಳ್ಳಬೇಕಪ್ಪ ಇಚ್ಛೆಯು ಸಂಭವಿಸುವುದಿಲ್ಲ. ಜಾದೂಗಾರ ತನ್ನ ಒಂದು ಜಾದೂದ ಬಲದಿಂದ ಒಂದು ಶತ್ರುವನ್ನ ಸೃಷ್ಟಿ ಮಾಡಿ ತೋರಿಸಿದಾಗ ಅವನಿಗೆ ಹೊಡಿಬೇಕು, ಅವನ ಸಂಗಡ ಜಗಳಾಡಬೇಕು, ಅವನಿಗೆ ಕೊಲ್ಲಬೇಕು ಅನ್ನೋಂಥ ಇಚ್ಛೆ ಬರಲಾರ್ದೆ ಅದನ್ನು ನೋಡಿ ಸುಮ್ಮನೆ ನಕ್ಕೊಂಡು ಸಂತೋಷ ಪಡ್ತೇವಲ್ಲ, ಹಾಂಗ ಈ ಜಗತ್ತಿನೊಳಗ ನಿಮಗ ವಿರೋಧಗಳು ಇದ್ದಾಗೂ ಸಹಿತ ನೀವು ಏನ್ ಮಾಡಬೇಕು? ನಕ್ಕು ಸಂತೋಷ ಪಟ್ಟು ಮುಂದುವರಿಬೇಕು ಅಂತ ಹೇಳ್ತಾರೆ. ಚಂದದೇನ್ರಿ ದೃಷ್ಟಾಂತ ಇದು. ಈ ಜಗತ್ತೇನದ ನೋಡಿ ಸಂತೋಷ ಪಡೋದಷ್ಟೇ. ಇದೊಂದು ಜಾದು, ಇಂದ್ರಜಾಲ ಅಂತಾರೆ ಇದಕ್ಕೆ. ಇಂದ್ರಜಾಲ, ಮಹೇಂದ್ರ ಜಾಲ ಎಲ್ಲ ಇದು ಜಾದು. ಈ ಜಗತ್ತಿನಾಗ ನಡೆದದ್ದೆಲ್ಲ ಜಾದು. ಜಾದುಗಾರ ಹೇಳುತ್ತಾನೆ ಆ ಪುರುಷನಿಗೆ, ಇವನು ನಿನ್ನ ಶತ್ರು ಇದ್ದಾನೆ ಅಂತ. ಆಗ ಆ ಪುರುಷನು ತನ್ನ ಶತ್ರುವನ್ನು ನೋಡಿ ಸಿಟ್ಟಿಗೆ ಬರ್ಲಕತ್ತನೋ ನಗಲಕತ್ತನೋ ನೋಡಿ ನಗುತ್ತಿದ್ದಾನೆ ಮತ್ತು ತನ್ನ ಜಾದೂ ಶತ್ರುವನ್ನು ಹೊಡೆದು ಕೊಲ್ಲುವ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ. ಕಾರಣ, ಜಾದೂ ಮಂತ್ರದಿಂದ ಉತ್ಪತ್ತಿಯಾದ ಶತ್ರುವು ನಿಜವಾದ ಶತ್ರು ಅಲ್ಲ, ಮಿಥ್ಯವಾದ ಶತ್ರು. ಎಂಥ ಶತ್ರು ಅದು? ಮಿಥ್ಯವಾದ ಶತ್ರು. ಇದೇ ರೀತಿ ಮಿಥ್ಯವಾದ ಸಂಸಾರ ದುಃಖದ ನಿವೃತ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯು ಸಂಭವಿಸುವುದಿಲ್ಲ. ಯಾಕಂದ್ರೆ ಮಿಥ್ಯವಾದ ಜಗತ್ತಿನಿಂದ ಉಂಟಾದ ದುಃಖ ಸತ್ಯ ಇರ್ತದೇನ್ರಿ? ಅದು ಮಿಥ್ಯನೇ ಇರ್ತದ. ಮಿಥ್ಯವಾದ ಸಂಸಾರದಿಂದ, ಮಿಥ್ಯವಾದ ಜಗತ್ತಿನಿಂದ ಉಂಟಾದ ದುಃಖವು ಮಿಥ್ಯವೇ ಇರುತ್ತದೆ. ಅಂತ ಮಿಥ್ಯವಾದ ಸಂಸಾರ ದುಃಖದಿಂದ ನಿವೃತ್ತಿ ಮಾಡಿಕೊಳ್ಳಬೇಕೆಂಬ ಇಚ್ಛೆಯು ಸಂಭವಿಸುವುದಿಲ್ಲ. ಅದು ಇಚ್ಛೆ ಈಡೇರಂಗಿಲ್ಲ, ಅದು ಈಡೇರಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇಲ್ಲದ ದುಃಖ ಎಲ್ಲಿರ್ತದೆ? ನಿವೃತ್ತಿ ಮಾಡ್ಕೊತೀವಿ. ಯಾರಿಗಾರೆ ಹೋಗಿ ವಂದ್ಯಾ ಪುತ್ರ ನನಗೆ ತುಂಬಾ ಕಾಡುತ್ತಿದ್ದಾನೆ, ಆತನನ್ನು ಹಿಡಿದು ಕೊಲ್ಲಬೇಕು, ನನಗೊಂದಿಷ್ಟು ಸಹಾಯ ಮಾಡ್ರಿ ಅಂತೇಳಿ ಯಾರಿಗಾರೆ ಹೋಗಿ ಕೇಳ್ರಿ. ಒಬ್ಬ ಬಂಜೆ ಮಗ ಬಂದು ನನಗ ಬಹಳ ಸತಾಯಿಸ್ಲಕತ್ತನ, ಅವನಿಗೊಂದು ಸಾರಿ ಹೊಡೆದು ಕೊಲ್ಲಿ ಬಿಡ್ಬೇಕತ್ತೆ ನಾನು ನಿರ್ಧಾರ ಮಾಡೀನಿ, ಯಾರೆಲ್ಲ ಬರ್ರಿ ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ರಿ ಅಂತಂದ್ರೆ ಮಂದಿ ಏನಂತಾರ? ಲೇ ಹುಚ್ಚ, ಬಂಜೆ ಮಗನನ್ನು ಹೇಗೆ ಹಿಡಿಯುತ್ತೀಯ, ಹೇಗೆ ಕೊಲ್ಲುತ್ತೀಯ? ಬಂಜೆಯ ಮಗ ಇರುವುದಾದರೂ ಎಲ್ಲಿ? ಅವನ ನಿವೃತ್ತಿ ಹೇಗೆ ಸಂಭವಿಸೋದಿಲ್ಲವೋ ಹಾಗೆ ಸಂಸಾರ ನಿವೃತ್ತಿ ಕೂಡ ಅಸಂಭವ. ಈ ರೀತಿಯಾಗಿ ಮಿಥ್ಯಾ ಸಂಸಾರ ಅಂದ್ರೆ ಅನಿರೋಚನೀಯವಾದ ಭವ, ಜಜೀವ ದುಃಖ ಅಂತಂದ್ರೆ ದುಃಖ, ಭವ ದುಃಖ. ದುಃಖವು ತೋರುತ್ತಿರುವುದು. ಭವಭಾನ ಅಂದ್ರೆ ಭ್ರಾಂತಿಯಿಂದ ಭ್ರಮಭಾನ, ಭ್ರಾಂತಿಯಿಂದ ತೋರ್ತಾ ಇದೆ. ನಿನ್ನಲ್ಲಿ ಇಲ್ಲದ ದುಃಖವು ಭ್ರಮೆಯಿಂದ ತೋರುತ್ತಿದೆ. ತಾಕಿ ಅಂದ್ರೆ ದೋಹಾದ ಅರ್ಥ ಇದು, 57ನೇ ದೋಹಾದ ಅರ್ಥ. ತಾಕಿ ಅಂದ್ರೆ ಅದರ ನಿವೃತ್ತಿಯನ್ನ, ಕಹ ಹೇಗೆ
ಇಚ್ಛಾಹ ಮಾಡಿಕೊಳ್ಳ ಬಯಸುವೆಯೋ, ಸುಜಾನ ಅಂದ್ರೆ ಜಾಣನಾದ ಶಿಷ್ಯನೇ, ಇಲ್ಲದ ದುಃಖವನ್ನು ನಿವೃತ್ತಿ ಹೇಗೆ ಮಾಡಿಕೊಳ್ಳುವೆಯೋ ಜಾಣ ಶಿಷ್ಯ. ನಿನ್ನಲ್ಲಿ ಇಲ್ಲದ ದುಃಖ ಭ್ರಮೆಯಿಂದ ತೋರುತ್ತಿದೆ. ಆ ಇಲ್ಲದ ದುಃಖವನ್ನ ನಿವೃತ್ತಿ ಹೇಗೆ ಮಾಡ್ಕೋತೀಯೋ ಜಾಣ ಅಂತ ಕೇಳಕ. ಹೆಂಗ್ ಮಾಡ್ಕೋತೀರಿ ದುಃಖ ನಿವೃತ್ತಿ? ಸಂಸಾರ ಮಿಥ್ಯಾ, ಜಗತ್ತೋ ಮಿಥ್ಯಾ. ಈ ಮಿಥ್ಯವಾದ ಜಗತ್ತು, ಮಿಥ್ಯವಾದ ಸಂಸಾರದಿಂದ ಏನು ಉಂಟಾಗ್ತದ ದುಃಖ, ಅದು ಕೂಡ ಮಿಥ್ಯಾ. ಆ ಮಿಥ್ಯವಾದ ದುಃಖ ಇಲ್ಲದ ದುಃಖವನ್ನು ನಿವೃತ್ತಿ ಮಾಡಿಕೊಳ್ಳೋದು ಅಸಂಭವ ಅಂತೇಳಿ ಒಂದು ಬ್ರೇಕ್ ಹಾಕಿ ಮೊದಲಿಂದ ಏನು ಹೇಳ್ಯಾರ ಅದನ್ನ ಸಾಲಿಡ್ ಆಗಿ ಏನ್ ಮಾಡ್ಲಿಕ್ಕತ್ತಾರ, ರಿವಿಷನ್ ಮಾಡಿಕೊಂಡು ಮತ್ತೆ ಮುಂದೆ ಹೋಗೋರದರ. ಸಂಕ್ಷಿಪ್ತ ರಿವಿಷನ್ ಏನಪ್ಪ? ಶ್ರೀ ವಿಚಾರ ಸಾಗರದ 4ನೇ ತರಂಗದಲ್ಲಿ ಉತ್ತಮ ಅಧಿಕಾರಿಯಾಗಿರತಕ್ಕಂಥ ತತ್ವದೃಷ್ಟಿಯ ವೇದಾಂತ ಸಿದ್ಧಾಂತದ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ಕೊನೆಯಲ್ಲಿ ಏನ್ ಮಾಡ್ಯಾನ, ಸದಸದ್ವಿಲಕ್ಷಣ, ಭಿನ್ನಾಭಿನ್ನ ವಿಲಕ್ಷಣ, ಸಾವಯವ ನಿರವಯವ ವಿಲಕ್ಷಣದ ಅನಿರ್ವಚನೀಯ ಖ್ಯಾತಿಯ ವಿಚಾರವನ್ನು ತಿಳಿದು ಬಳಿಕ ಏನಾಗ್ಯಾನ, ಸಿದ್ಧಾಂತ ಪಕ್ಷದಲ್ಲಿ ಶಂಕ ಮಾಡಿದ್ದಾನೆ. ನೀವು ಎಷ್ಟು ಕಲ್ತಿರಿ ಅದು ಒಂದು ಸ್ಟೇಜ್. ಏನ್ ತಿಳ್ಕೋಬೇಕು, ಇದು ಹೆಂಗದಪ್ಪ ಅಂತಂದ್ರೆ ಅನಿರ್ವಚನೀಯ ಆದ ಅಂತ ತಿಳ್ಕೊಳ್ಳೋದು 1ನೇ ಸ್ಟೇಜ್ ನಿಮಗೆ. ಅದನ್ನು ಸತ್ ಅನ್ನಂಗಿಲ್ಲ, ಅಸತ್ ಅನ್ನಂಗಿಲ್ಲ, ಸದಸತ್ ಅನ್ನಂಗಿಲ್ಲ, ಸಾವಯವ ಅನ್ನಂಗಿಲ್ಲ, ನಿರವಯವ ಅನ್ನಂಗಿಲ್ಲ, ಸಾವಯವ ನಿರವಯವ ಅನ್ನಂಗಿಲ್ಲ, ಭೇದ ಅಭೇದ ಭೇದಾಭೇದ ಆಂಗ್ನು ಅನ್ನಂಗಿಲ್ಲ. ಬ್ರಹ್ಮನಿಂದ ಭಿನ್ನ ಅಥವಾ ಭೇದ, ಬ್ರಹ್ಮನಿಂದ ಭಿನ್ನ, ಅಭಿನ್ನ, ಭಿನ್ನ ಹಿಂಗೆ ಹೇಳ್ಬೇಕು. ಭಿನ್ನ ಅಭಿನ್ನ ಭಿನ್ನ ಅಭಿನ್ನ ಹಿಂಗ 9 ರೀತಿ. ಸತ್ತು, ಅಸತ್ತು, ಸದಸತ್ತು, ಮತ್ತೆ ಸಾವಯವ ನಿರವಯವ, ಮತ್ತೆ ಸಾವಯವ ನಿರವಯವ, ಮತ್ತೆ ಭಿನ್ನ ಅಭಿನ್ನ ಭಿನ್ನ ಭಿನ್ನ, ಹಿಂಗ 9 ರೀತಿಯಿಂದ ವಿಚಾರ ಮಾಡಲಾಗಿ ಈ ಮಿಥ್ಯವಾದ ಜಗತ್ತು ಸಂಸಾರ ಇದೇನದ ಯಾವುದಕ್ಕೂ ಅಂಟಲಾರ್ದಂಗದ. ಈ 9 ರೀತಿ ವಿಚಾರ ಮಾಡಿದ್ರೆ 9 ರೀತಿಲಿಂತನೂ ಅದು ನಿಲುಕಲಾರದಂತ ವಸ್ತು ಅದ. ಅದಕ್ಕೇನಂದ್ರು ಕೊನೆಗೆ ಅದು ಅನಿರ್ವಚನೀಯ ಅಂತಂದ್ರು. ನಿನ್ನ ಕಲ್ಯಾಣಪ್ಪವ್ರು ಹಾಕಾರಲ್ಲ, ಈ ಜಗತ್ತು ಅನಿರ್ವಚನೀಯವಾಗಿದೆ, ಅನಿರ್ವಚನೀಯವಾಗಿದೆ, ಅನಿರ್ವಚನೀಯವಾಗಿದೆ. ಅದಕ್ಕೆ ಮುಂದೆ ಈ ವೇದಾಂತ ಸಿದ್ಧಾಂತದ ಪಕ್ಷದಲ್ಲಿ ಇನ್ನು ಅದನ್ನ ಗಟ್ಟಿಯಾಗಿ ಅದೇನಾಯ್ತು, ಅಂಗಸ್ಥಲ ಇದ್ದಂಗ ಒಂದು ರೌಂಡ್ ಎಲ್ಲ ತಿಳ್ಕೊಂಡ್ ಬಿಟ್ರಿ. ಲಿಂಗಸ್ಥಲದೊಳಗೆ ಏನದಾವ? ಅಂಗಸ್ಥಲದೊಳಗ 44 ಪರಿಚ್ಛೇದಗಳದಾವ. ಲಿಂಗಸ್ಥಳದೊಳಗ 57 ಪರಿಚ್ಛೇದಗಳದಾವ ಸಿದ್ಧಾಂತ ಶಿಖಾಮಣಿ ಒಳಗೆ. ಅಂಗಸ್ಥಲದೊಳಗೇನು ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಅವು ಏನದಾವಂತಂದ್ರ ಸಾಧನೆ ಮಾಡಿ ಐಕ್ಯ ಸ್ಥಳಕ್ಕೆ ಹೋಗಿ ಮುಟ್ಟಬೇಕು. ಭಕ್ತ ಸ್ಥಳಕ್ಕೆ ಮುಟ್ಟಬೇಕು, ಮಹೇಶ ಸ್ಥಳಕ್ಕೆ ಮುಟ್ಟಬೇಕು, ಪ್ರಸಾದಿ ಸ್ಥಳ ಮುಟ್ಟಬೇಕು, ಪ್ರಾಣಲಿಂಗಿ ಸ್ಥಳ ಮುಟ್ಟಬೇಕು, ಶರಣ ಸ್ಥಳ ಮುಟ್ಟಬೇಕು, ಐಕ್ಯ ಸ್ಥಳ ಮುಟ್ಟಬೇಕು. ಮುಟ್ಟದೆ ದೊಡ್ಡ ಮಾತಲ್ಲ. ಅಂಗಸ್ಥಳದ ಸಾಧನೆ ಮಾಡಬಹುದು, ಆದ್ರೆ ಲಿಂಗಸ್ಥಳದ ಸಾಧನೆ ಏನದಲ್ಲ ಅದೇ ಸ್ಥಿತಿ ಒಳಗೆ ಉಳಿಬೇಕು. ಹೊಳ್ಳಿ ಮಾತ್ರ ಉಪರಟಿ ಕೆಳಗೆ ಬೀಳಲಾರ್ದಂಗ.
ದೊಡ್ಡ ದೊಡ್ಡ ಪೀಠ, ದೊಡ್ಡ ದೊಡ್ಡ ಸಾಧನೆ, ದೊಡ್ಡ ದೊಡ್ಡ ಮಾತು, ದೊಡ್ಡ ದೊಡ್ಡ ಪ್ರವಚನ, ದೊಡ್ಡ ದೊಡ್ಡ ಸಂಘಟನೆ ಏನೆಲ್ಲ ಮಾಡಿ ಕಡೆಗೆ ದೊಡ್ಡವರಾಗಿ ಉಳಿಬೇಕಾ, ಏನಾರ ಲಪಡ ಮಾಡಿ ಹೋಗಿ ಜೈಲಾಗಿ ಬೀಳ್ಬೇಕಾ? ಹೆಂಗ? ಲಿಂಗಸ್ಥಳ ಅಂತಂದ್ರೇನು? ಯಾವ ಸ್ಥಿತಿಗೆ ಹೋಗಿ ತಲುಪಿವಿ ಆ ಸ್ಥಿತಿ ಒಳಗೆ ಉಳಿಬೇಕು. ಹಳ್ಳಿ ಮತ್ತ ಅಜ್ಞಾನದ ನರಕಕ್ಕೆ ಹೋಗಿ ಬೀಳಬಾರ್ದು. ಅದಕ್ಕೇನಂತಾರೆ ಲಿಂಗಸ್ಥಳ. ಈಗ ಅಂಗಸ್ಥಳದೆಲ್ಲ ಅಧ್ಯಯನ ಮುಗಿದು ಹೋಗ್ಬಿಟ್ಟದ್ ನಿಮಗೆ. ಈಗ ಏನಾಗ್ಯದ, ಅದರದೇ ಸ್ಥಿತಿ ಒಳಗೆ ಉಳಿಬೇಕಾಗ್ಯದಲ್ಲ, ಅದಕ್ಕೆ ಲಿಂಗಸ್ಥಳ ಅಂತಾರೆ. ಇರಷ್ಟು ದಿವಸ ಅದೇ ಸ್ಥಿತಿ, ಉನ್ನತವಾದ ಸ್ಥಿತಿ ಒಳಗಿದ್ದು ಹೋಗದು. ಅದಕ್ಕೆ ಶಿಷ್ಯ ಏನ್ ಕೇಳ್ತಾನ, ಅಪ್ಪ ಸದ್ಗುರುನಾಥ, ಮಿಥ್ಯಾ ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನ ರಜ್ಜು ಅಂತ ಹೇಳಿದ್ರಿ, ಅದರಂತೆ ಸಿದ್ಧಾಂತದಲ್ಲಿ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದು? ರಜ್ಜುವಿಗೆ ಮಿಥ್ಯವಾದ ಸರ್ಪಕ್ಕ ರಜ್ಜು ಅಂತ ಹೇಳಿದ್ರಿ, ಅದರಂಗ ಅದು ಯಾವುದ್ರಾಗ? ದೃಷ್ಟಾಂತದಲ್ಲಿ. ಅಪ್ಪ ಮಿಥ್ಯವಾದ ಸರ್ಪಕ್ಕೆ ಆಧಾರ ಅಧಿಷ್ಠಾನ ರಜ್ಜು ಅಂತ ಹೇಳಿದ್ರಿ, ಎದರಲ್ಲಿ? ಅದು ದೃಷ್ಟಾಂತದಲ್ಲಿ. ಹಿಂಗ್ ಬರ್ಕೋಬೇಕು. ಈಗ ನಾನು ಕೇಳ್ತಾ ಇರೋ ಪ್ರಶ್ನೆ ಸಿದ್ಧಾಂತಕ್ಕೆ ಸಂಬಂಧಪಟ್ಟದ್ದು. ಸಿದ್ಧಾಂತದಲ್ಲಿ ಅಪಾರವಾದ ಈ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಯಾವುದು? ಶಿಷ್ಯನೇ, ಅಪಾರವಾದ ಜಗತ್ತಿಗೆ, ಈ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ನೀನೇ ಇದ್ದೀಯಾ. ನೀನು ಅಂದ್ರೆ ಸಾಕ್ಷಿ ಚೇತನ. ಈ ಸಾಕ್ಷಿ ಚೇತನವೇ ಈ ಅಪಾರವಾದ ಮಿಥ್ಯಾ ಜಗತ್ತಿನ ಅಧಿಷ್ಠಾನವಾಗಿದೆ. ಸಾಕ್ಷಿ ಚೇತನವನ್ನು ನಾವು ಅಂತಃಕರಣದ ಮೂಲಕವಾಗಿ ಗುರುತಿಸುತ್ತಿದ್ದೇವೆ. ಅಂತಃಕರಣದಲ್ಲಿ ವರ್ತಿಸುವ ಚೇತನ ಮಾತ್ರ ಸಾಕ್ಷಿ ಚೇತನ. ಜಡ ವಸ್ತುಗಳಲ್ಲಿ ವರ್ತಿಸುವುದು ಉಪಹಿತ ಚೇತನ, ವೃತ್ತಿಯಲ್ಲಿ ವರ್ತಿಸುವುದು ವೃತ್ತಿ ಉಪಹಿತ ಚೇತನ. ಆದರೆ ಅಂತಃಕರಣದಲ್ಲಿ ವರ್ತಿಸುವ ಚೇತನಕ್ಕೆ ನಾವು ಸಾಕ್ಷಿ ಚೇತನ ಅಂತೀವಿ. ಸಾಕ್ಷಿಯನ್ನ ಗುರುತಿಸಬೇಕಾದರೆ ಯಾವುದರ ಮೂಲಕವಾಗಿ ಸಾಕ್ಷಿಯನ್ನು ಗುರುತಿಸುತ್ತೇವೆ ಅಂತಂದ್ರೆ, ಅಂತಃಕರಣದಲ್ಲಿ ವರ್ತಿಸುವ ಚೇತನ, ಅಂತಃಕರಣದೊಳಗಿರೋದು, ಅದಕ್ಕೆ ಸಾಕ್ಷಿ ಚೇತನ. ಒಳಗೆ ಇರ್ತದಲ್ಲ, ಅಂತಃಕರಣದಾಗಿರೋದಕ್ಕೆ ಮಾತ್ರ, ಆತ್ಮಕ್ಕೆ ಮಾತ್ರ ನಾವು ಸಾಕ್ಷಿ ಚೇತನ ಅಂತೀವಿ. ನಮ್ಮ ಅಂತಃಕರಣ ಏಟದ, ಬಾಹ್ಯಕರಣ ಏಟದ, ಅಷ್ಟೇ ಅದ. ಬಾಹ್ಯಕರಣ 3.5 ಮೊಳ ಅದ, ಅಂತಃಕರಣನು 3.5 ಮೊಳ ಅದ. ಆದರೆ ಆ ಅಂತಃಕರಣದಿಂದ ಗುರುತಿಸಲ್ಪಟ್ಟ ಸಾಕ್ಷಿ ಕೂಡ 3.5 ಮೊಳ ಅಷ್ಟೇ ಇಲ್ಲ. ಅದು ಸಮಸ್ತ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನವಾಗಿದೆ. ನಮ್ಮೊಳಗಿರುವ ಸಾಕ್ಷಿ ಚೇತನ ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ಹತ್ತತ್ತ, ಬ್ರಹ್ಮಾಂಡದಿಂದ ಹತ್ತತ್ತ ಇರೋಂಥ ವಸ್ತು. ಅದಕ್ಕೆ ಸರ್ಪ ಇದೆ. ಸರ್ಪ ಇದೆ ಅಂತಂದ್ರೇನು? ಸರ್ಪ ಏನಿದು ವಿಶೇಷ, ಇದೆ ಅನ್ನೋದು ಸಾಮಾನ್ಯ. ಸರ್ಪ ಅಂದ್ರೆ ಅಧಿಷ್ಠಾನ, ಇದೆ ಅನ್ನೋದು ಆಧಾರ. ಸರ್ಪ ಇದೆ ಅಂತೇಳಿ 2 ಶಬ್ದ ಬರಿತೀವಿ. ಅದರೊಳಗೆ ಸರ್ಪ ಏನದ? ವಿಶೇಷ ಅದ. ಸರ್ಪ ಏನದ? ಅಧಿಷ್ಠಾನ ಅದ. ಮತ್ತೆ ಪ್ರಾತಿಭಾಷಿಕ ಎಲ್ಲ ಏನದವ? ಅಧಿಷ್ಠಾನ. ಇದೆ ಅನ್ನೋದೇನದ? ಸಾಮಾನ್ಯ ಅದ, ಆಧಾರ ಅದ. ವಿಶೇಷ ಸಾಮಾನ್ಯ, ಅಧಿಷ್ಠಾನ ಆಧಾರ. ಅದೇ ರೀತಿ ಇಲ್ಲಿ ರಜ್ಜು ಇದೆ. ರಜ್ಜು ಏನದ? ವಿಶೇಷ. ಮತ್ತೆ ಇದೆ ಅನ್ನೋದು ಸಾಮಾನ್ಯ. ಮತ್ತೆ ರಜ್ಜು ಅಧಿಷ್ಠಾನ, ಇದೆ ಅನ್ನೋದು ಆಧಾರ. ಇದೇನದ? ವ್ಯಾವಹಾರಿಕ, ಪ್ರಾತಿಭಾಷಿಕ, ವ್ಯಾವಹಾರಿಕ ಅಂತ 2 ಅದಾವ. ಪ್ರಾತಿಭಾಷಿಕ ಅಂದ್ರೆ ನೀವು ಕನಸಿನಾಗ ಒಂದು ಹಾವು ಕಾಣ್ಲಕತ್ತೀರಿ,
ಕನಸಿನಾಗ ಹಾವು ಕಾಣ್ಲಕತ್ತಿದ ಹೊತ್ನಾಗ ಆ ಸರ್ಪ ಏನದ ವಿಶೇಷ ಅದ, ಅಧಿಷ್ಠಾನ ಅದ, ಅದು ಪ್ರಾತಿಭಾಷಿಕ ಅದ. ಇದೆ ಅನ್ನೋದೇನದ ಸಾಮಾನ್ಯ ಅದ, ಅದು ಆಧಾರ ಅದ. ಮತ್ತ ಅದೇ ಸರ್ಪ ಏನಾಯ್ತು ಸ್ವಪ್ನಜನ್ಯ ಅಲ್ಲ, ಈಗೇನಾಗ್ಯದ ಈಶ್ವರಜನ್ಯ. ಇಲ್ಲಿ ಏನದ ರಜ್ಜು ಇದೆ ಅಂತೇನಂತಿರಲ್ಲ, ಇಲ್ಲಿ ರಜ್ಜು ಅನ್ನೋದು ವಿಶೇಷ, ರಜ್ಜು ಅನ್ನೋದು ಅಧಿಷ್ಠಾನ, ರಜ್ಜು ಅನ್ನೋದು ವ್ಯಾವಹಾರಿಕ, ಇದೆ ಅನ್ನೋದು ಸಾಮಾನ್ಯ, ಇದೆ ಅನ್ನೋದು ಆಧಾರ. ಇದೆ ಅನ್ನೋದು ವ್ಯಾವಹಾರಿಕದಲ್ಲಿ ವ್ಯಾವಹಾರಿಕ ಸತ್ಯ, ಪ್ರಾತಿಭಾಷಿಕ ಸತ್ಯ. ಆ ಸರ್ಪ ನಿಮಗೆ ಯಾಕೆ ಕಾಣ್ಲಕತ್ತದ? ಕನಸಿನಾಗ ಕಾಂಡಂಗ ಅಥವಾ ನಿಮಗೆ ಅರಿವಿಲ್ಲದಕ್ಕ, ಬೆಳಕಿಲ್ಲದಕ್ಕ ಸರ್ಪ ಕಾಣ್ಲಿಕ್ಕತ್ತದ. ಅದಕ್ಕೆ ಅಪಾರವಾದ ಜಗತ್ತು 84 ಲಕ್ಷ ಜೀವಿಗಳಲ್ಲಿ ತಿರುಗುತ್ತಿರುವ ಈ ಮಿಥ್ಯಾ ಜಗತ್ತಿಗೆ ನಾವು ಅಂತಃಕರಣದಿಂದ ಗುರುತಿಸಲ್ಪಟ್ಟ ಯಾವ ಸಾಕ್ಷಿ ಚೇತನವೇನಿದೆಯಲ್ಲ ಅದು ಕೇವಲ 3.5 ಮೊಳ ಇಲ್ಲ ಅಂತ ನಾವು ಯಾವುದರ ಬಗ್ಗೆ ತಿಳಿದುಕೊಂಡಿದ್ದೇವೆಯೋ ಆ ಸಾಕ್ಷಿಯೇ ಅಪಾರ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನವಾಗಿದೆ. ಸಾಕ್ಷಿನೇ ಅಪಾರವಾದ ಅಧಿಷ್ಠಾನ ಆಗ್ಯದ. ಸಾಕ್ಷಿ ಚೇತನ ಎಲ್ಲದಕ್ಕೂ ಆಧಾರ, ಅಧಿಷ್ಠಾನ ಆಗ್ಯದ. ಸಾಗರದ ಒಂದು ಗುಟುಕು ನೀರು ಕುಡಿದರೆ ಅಪಾರವಾದ ಸಾಗರದ ನೀರಿನ ರುಚಿಯು ಅನುಭವ ಹೇಗಾಗುತ್ತದೆಯೋ ಹಾಗೆಯೇ ಕೇವಲ ಅಂತಃಕರಣದ ಮೂಲಕವಾಗಿ ಗುರುತಿಸಲ್ಪಟ್ಟ ಯಾವ ಸಾಕ್ಷಿ ಚೇತನ ಇದೆಯಲ್ಲ ಅದು ಅಪಾರವಾಗಿದೆ ಎಂಬುದನ್ನು ನಾವು ಅನುಭವದಿಂದ ಏನ್ ಮಾಡಬೇಕಾಗಿದೆ? ತಿಳಿದುಕೊಳ್ಳಬೇಕು. ಅವಾಗ ಏನಾಗ್ತದ? ಆ ಸಾಕ್ಷಿಯೇ ಅಪಾರವಾದ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಆಗಿದ್ದು ಅನುಭವಕ್ಕೆ ಬರ್ತದೆ. ನಾವು ಏನ್ ಮಾಡಬೇಕು? ಅನುಭವದ ಮೂಲಕ ತಿಳ್ಕೋಬೇಕಿದೆಲ್ಲ. ಸಾಕ್ಷಿಯನ್ನ ಅಂತಃಕರಣದ ಮೂಲಕ ತಿಳ್ಕೊಂಡಾಗ ಏನಾಗ್ತದ? ಆ ಸಾಕ್ಷಿನೇ ಏನಾಗ್ತದ್ರಿ? ಇಡೀ ಬ್ರಹ್ಮಾಂಡಕ್ಕೆ ಆಧಾರ ಮತ್ತು ಅಧಿಷ್ಠಾನ ಇದ್ದದ್ದು ಗೊತ್ತಾಗ್ತದ. ಅದಕ್ಕೆ ಆಧಾರವನ್ನು ಮತ್ತು ಅಧಿಷ್ಠಾನವನ್ನು ಗುರುತಿಸುವುದು ಹೇಗೆ? ಆಧಾರವನ್ನು ಅಧಿಷ್ಠಾನವನ್ನು ಗುರುತಿಸುವುದು ಹೇಗೆ ಅಂತಂದ್ರೆ ಅಂತಃಕರಣದ ಮೂಲಕ ಸಾಕ್ಷಿ ಗುರುತಿಸೋದಂತೇನು ಹೇಳ್ತಾರಲ್ಲ, ಆ ಅಂತಃಕರಣ ಈಗ ಸ್ಥೂಲ ಶರೀರ ಅದ. ಸ್ಥೂಲ ಶರೀರ ಬರೇ ಶರೀರ ಅಷ್ಟೇ ಇಲ್ಲದು, ಅದು ಆಕ್ಟಿವ್ ಅದ, ಅದು ಚಲನಶೀಲ ಅದ, ಅದು ಕ್ರಿಯಾಶೀಲ ಅದ. ಅದು ಅಂತ ಚಲನಶೀಲ ಕ್ರಿಯಾಶೀಲವಾದಂತ ಸ್ಥೂಲ ಶರೀರ ಈ ಕ್ರಿಯಾಶೀಲವಾಗಿರ್ಬೇಕಾದ್ರೆ ಅದು ಏನಿದ್ರೆ ಕ್ರಿಯಾಶೀಲ ಅದ. ಈಗ ಅದು ಒಳಗ ಅಂತಃಕರಣ ಇಲ್ಲ, ಸಾಕ್ಷಿ ಚೇತನದಕ್ಕಿಂತ ಮೊದಲದು ಏನ್ ಹೇಳ್ತದ ಅಂತಂದ್ರ ಕೋಮದಾಗಿದ್ದವನ ಬಲ್ಲಿ ಒಳಗೆ ಸಾಕ್ಷಿ ಚೇತನ ಇರ್ತದ, ಆದ್ರ ಸ್ಥೂಲ ಶರೀರ ಇರ್ತದ, ಸೂಕ್ಷ್ಮ ಶರೀರ ಆಫ್ ಆಗಿರ್ತದ. ದವಾಖಾನೆ ಕೋಮದಾಗ ಹೋಗಿರ್ತಾರ ಅಂತಾರ ನೋಡ್ರಿ, ಕೋಮದಾಗ ಹೋದವ್ರ ಬಲ್ಲಿ ಸಾಕ್ಷಿ ಶರೀರನೂ ಸಾಕ್ಷಿ ಚೇತನನೂ ಅದ, ಸ್ಥೂಲ ಶರೀರನೂ ಅದ. ಇದು ಆಕ್ಟಿವ್ ಆಗಿರಬೇಕು ಅಂತಂದ್ರ ಸೂಕ್ಷ್ಮ ಶರೀರ ಬೇಕು. ಅದಕ್ಕೆ ಸೂಕ್ಷ್ಮ ಶರೀರವನ್ನ ಹ್ಯಾಂಗ ಅರಿತೀರಿಯಪ್ಪ ಅಂತಂದ್ರ ಸ್ಥೂಲ ಶರೀರದಿಂದ ಅರಿತೀರಿ. ಕಣ್ಣು ಮುಚ್ಕೊಂಡು ಬಿದ್ದಿದ್ನಂತಂದ್ರ ಅವ ಉಸಿರಾಡ್ಸ್ಲಕತ್ತದ್ದು, ಮತ್ತ ಕಣ್ಣು ಬಡಿಯೋದು, ಏನಾರ ಹಿಂಗ ಚುಚ್ಚಿದ್ರ ಕಾಲು ಹಿಂದಕ್ಕೆ ತರಿಸ್ಕೊಳ್ಳೋದು, ಇವೆಲ್ಲ ಏನದವ ಒಳಗ ಸೂಕ್ಷ್ಮ ಶರೀರ ಆದಂದ್ರೆ ಸ್ಥೂಲ ಶರೀರ ಕೆಲಸ ಮಾಡ್ಲಿಕ್ಕತ್ತದ ಅಂತೇಳಿ ನಾವು ಸೂಕ್ಷ್ಮ ಶರೀರದ ಸ್ಥೂಲ ಶರೀರದಿಂದ ಸೂಕ್ಷ್ಮ ಶರೀರಕ್ಕೆ ನಾವು ಆದ ಅಂತ ತಿಳ್ಕೊತೀವಿ. ಮತ್ತ ಸೂಕ್ಷ್ಮ ಶರೀರ ಒಳಗ ಅಂತಃಕರಣ ಏನದಲ್ಲ
ಅದು ಚಟುವಟಿಕೆ ಮಾಡ್ತಾ ಇದೆ ಅಲ್ಲ, ಆ ಚಟುವಟಿಕೆಗೆ 17 ತತ್ವಗಳು ಕೆಲಸ ಮಾಡ್ಲಿಕ್ಕತ್ತಾವ ಒಳಗೆ ಸೂಕ್ಷ್ಮ ಶರೀರ. ಅವೆಲ್ಲ ಎದರ್ಲಿಂದ ಕೆಲಸ ಮಾಡ್ಲಿಕ್ಕತ್ತಾವ ಅಂದ್ರೆ ಒಳಗೆ ಸಾಕ್ಷಿ ಚೇತನ ಇದ್ದದಕ್ಕೆ ಸೂಕ್ಷ್ಮ ಶರೀರ ಕೆಲಸ ಮಾಡ್ಲಿಕ್ಕತ್ತಾವ. ಒಳಗೆ ಸಾಕ್ಷಿ ಚೇತನ ಇದ್ದದ್ದಕ್ಕ ಸೂಕ್ಷ್ಮ ಶರೀರದ 17 ತತ್ವಗಳು ಕ್ರಿಯಾಶೀಲ ಆಗ್ಯಾವ. ಒಳಗ ಆ 17 ತತ್ವಗಳ ಉಳ್ಳಂತ ಅಂತಃಕರಣ ಏನದಲ್ಲ ಅದು ಇದ್ದದ್ದಕ್ಕ ಏನಾಗ್ಯದ ಸ್ಥೂಲ ಶರೀರ ಕೆಲಸ ಮಾಡ್ಲಿಕ್ಕತ್ತಾವ. ಎಲ್ಲ ಇಂದ್ರಿಯಗಳು ಕ್ರಿಯಾಶೀಲ ಅದಾವ. ಹೇಳ್ತೀರ ಎದರಿಂದ ಯಾವದಕ್ಕೆ ಕ್ರಿಯಾಶೀಲ ಅದ? ಸ್ಥೂಲ ಶರೀರ ಎದರಿಂದ ಕ್ರಿಯಾಶೀಲ ಅದ? ಅಂತಃಕರಣ ಇರೋದ್ರಿಂದ ಸ್ಥೂಲ ಶರೀರ ಕಾರ್ಯನಿರತ ಆಗೈತಿ, ಕ್ರಿಯಾಶೀಲ ಆಗೈತಿ. ಮತ್ತ ಅಂತಃಕರಣ ಸಾಕ್ಷಿ ಚೇತನ ಇರೋದ್ರಿಂದ ಅದು ಕ್ರಿಯಾಶೀಲ. ಅದಕ್ಕೆ ನೀವು ಅಂತಃಕರಣ ಅಂತ ನಿಮ್ ಕಣ್ಣಿಗೆ ಕಾಣಂಗಿಲ್ಲ, ಆದ್ರೂ ಅದು ಆದ ಅಂತೇಳಿ ತಿಳ್ಕೊತಿರಲ್ಲ. ಎದರಿಂದ ತಿಳ್ಕೊತೀರಿ? ಸ್ಥೂಲ ಶರೀರದ ಚಟುವಟಿಕೆಗಳನ್ನ ನೋಡಿ ಅಂತಃಕರಣವನ್ನು ತಿಳ್ಕೊತೀರಿ. ಹೌದಾ? ಮತ್ತೆ ಸ್ಥೂಲ ಶರೀರದ ಚಟುವಟಿಕೆಗಳನ್ನು ನೋಡಿ ಅಂತಃಕರಣವನ್ನು ತಿಳ್ಕೊತೀರಿ. ಮತ್ತ ಅಂತಃಕರಣವನ್ನು ಎದರ ಮೂಲಕ ತಿಳ್ಕೊತೀರಿ? ಇದು ಸಾಕ್ಷಿಯನ್ನ ಸಾಕ್ಷಿ ಚೇತನದ ಮೂಲಕ, ಅಂತಃಕರಣದ ಮೂಲಕ ಸಾಕ್ಷಿ ಚೇತನವನ್ನು ತಿಳ್ಕೊತೀರಿ. ಇಷ್ಟೇ. ಸಾಕ್ಷಿ ಚೇತನ ಆದಂತ ತಿಳ್ಕೊತೀರಿ ಅಷ್ಟೇ. ಆದ್ರ ಸಾಕ್ಷಿ ಚೇತನ ಹ್ಯಾಂಗದ ಅಂತ ತಿಳ್ಕೊಬೇಕಾದ್ರ ಅದು ಸಾಕ್ಷಿ ಚೇತನದಿಂದ ತಿಳ್ಕೊಬೇಕು. ಮತ್ತೆ ಬೇರೆ ಅದರಿಂದ ತಿಳ್ಕೊಳಕ್ ಆಗಂಗಿಲ್ಲ. ಸಾಕ್ಷಿ ಚೇತನ ಅಂತ ಆದಂತ ಅಂತಃಕರಣ ಕೆಲಸ ಮಾಡ್ಲಿಕ್ಕತ್ತದ, ಅಂತಃಕರಣ ಆದಂತೇಳಿ ಸ್ಥೂಲ ಶರೀರ ಕೆಲಸ ಮಾಡ್ಲಿಕ್ಕತ್ತದ. ಇಷ್ಟು ತಿಳ್ಕೊಳ್ಳೋದಷ್ಟೇ. ಹಂಗಂತೇಳಿ ಮತ್ತೆ ನೀವು ಇಲ್ಲಿ ತಪ್ಪು ತಿಳ್ಕೋಬಾರ್ದು. ಏನಂತ? ಸೂಕ್ಷ್ಮ ಶರೀರ ಅಥವಾ ಅಂತಃಕರಣದ ಮೂಲಕ ಸಾಕ್ಷಿಯನ್ನು ಅರಿಯುವುದು ಅಂತ ಶಬ್ದ ಬಳಸ್ಲಕತ್ತಾರಲ್ಲ, ಅದಕ್ಕೆ ಇದು ಕ್ಲಾರಿಟಿ ಕೊಟ್ಟೆ ನಾನು. ಅದು ಆದ ಅಂತ ಅಷ್ಟೇ ತಿಳ್ಕೊತೀವಿ ಹೊರತು ಹ್ಯಾಂಗದ ಅನ್ನೋದು ಅಲ್ಲಿ ಗೊತ್ತಾಗಲ್ಲ. ಅದನ್ನು ನಾವು ಸೂಕ್ಷ್ಮ ಶರೀರವನ್ನು ನಾವು ಅಂತಃಕರಣದಿಂದ ತಿಳ್ಕೊತೀವಲ್ಲ, ಹಾಗ ನಾವು ಆತ್ಮವನ್ನು ಕೂಡ ನಾವು ಆತ್ಮದಿಂದಲೇ ತಿಳ್ಕೋಬೇಕು. ಅದು ಹ್ಯಾಂಗದ ಅಂತೇಳಿ. ಅದಕ್ಕೆ ಆಧಾರವನ್ನು ಮತ್ತು ಅಧಿಷ್ಠಾನವನ್ನು ಗುರುತಿಸುವುದು ಹೇಗೆ? ಈಗೇನಾಯ್ತು? ಸಾಕ್ಷಿಯನ್ನು ಹೆಂಗೆ ಗುರುತಿಸಬೇಕು, ಸೂಕ್ಷ್ಮ ಶರೀರ ಹೆಂಗೆ ಗುರುತಿಸಬೇಕು ಅನ್ನೋದು ಹೇಳಾಯ್ತು. ಈಗ ಅದಕ್ಕೆ ಆಧಾರ ಅಧಿಷ್ಠಾನ ಹೆಂಗಪ್ಪ ಅಂತ ಗುರುತಿಸೋದು ಹೆಂಗ? 149ನೇ ವಿಷಯಾಂಕದ ಬಗ್ಗೆ ರಿವಿಷನ್ ಏನ್ ಹೇಳ್ತಾರ? ಆತ್ಮದ ಸಾಮಾನ್ಯ ರೂಪ ಆಧಾರವಾಗಿದೆ, ಆತ್ಮದ ವಿಶೇಷ ರೂಪ ಅಧಿಷ್ಠಾನವಾಗಿದೆ. ಈ ಸ್ಥಾನದಲ್ಲಿ ಈ ರಹಸ್ಯವಿರುತ್ತದೆ. ಏನ್ ರಹಸ್ಯ ಅದಪ್ಪ ಅಂದ್ರೆ ಹಗ್ಗದ 2 ಸ್ವರೂಪಗಳಿರುತ್ತವೆ. ಒಂದು ಸಾಮಾನ್ಯ ರೂಪ, ಇನ್ನ ಒಂದು ವಿಶೇಷ ರೂಪ. ಹಗ್ಗದ್ದು 2 ಸ್ವರೂಪ, ಒಂದು ಸಾಮಾನ್ಯ ರೂಪ, ಇನ್ನ ಒಂದು ವಿಶೇಷ ರೂಪ. ಸಾಮಾನ್ಯ ರೂಪ, ವಿಶೇಷ ರೂಪ, ಇದು ಅಂತೇನ್ ಶಬ್ದ ಬಳಸ್ತಿರಲ್ಲ, ಸಾಮಾನ್ಯ ರೂಪ ಇದು. ರಜ್ಜುಗಿನೂ ಇದು ಅಂತೀರಿ, ಸರ್ಪಕ್ಕೂ ಇದು ಅಂತೀರಿ. ಇದು ರಜ್ಜು ಇದೆ, ಇದು ಸರ್ಪ ಇದೆ ಅಂತೇಳಿ ಆ ಶಬ್ದ ಏನು ಎರಡಕ್ಕೂ ಬಳಸ್ತಿರಲ್ಲ, ಅದು ಏನದ ಸಾಮಾನ್ಯ ರೂಪ. ಸರ್ಪ ಅಥವಾ ರಜ್ಜು ಅಂತ ಏನದವಲ್ಲ, ಇವು ವಿಶೇಷ ರೂಪ. ಇದು ಅದು ಬೆಂಗಳೂರವರು ಅದೇ ಮಾತಾಡ್ತಾರೆ. ಎಲ್ಲಿಗೆ ಹೋಗಿದ್ದೆ, ಯಾರೋ ಬಂದಿದ್ರು, ಏನೋ ಮಾತುಕತೆ ಆಯ್ತು ಅಂತ ಹಿಂಗ್ ಮಾತಾಡ್ತಿರ್ತಾರ ಅವ್ರು ಬೆಂಗಳೂರವ್ರು. ಯಾಕೆ ತಡ ಆಯ್ತು ಅಂತಂದ್ರೆ ಅಲ್ಲಿ ಎಲ್ಲೋ ಹೋಗಿದ್ದೆ ಅಂದ್ರೆ ಇಲ್ಲಿ ನಮ್ಮ ಕಡೆ ಮಾರಿ ಬಿಡ್ತಾರೆ. ಎಲ್ಲಿ ಹೋಗಿದ್ದೆ ಕರೆಕ್ಟ್ ಹೇಳತ್ತಾರೆ. ಅಲ್ಲಿ ಹಂಗೆ ಮಾತಾಡ್ತಾರೆ. ಊರ್ ಮಂದಿ ಎಲ್ಲರೂ ಹಂಗೆ, ಯಾರೋ ಸಿಕ್ಕಿದ್ರು, ಯಾರು ಸಿಕ್ಕಿದ್ರು ಹೇಳಂತಾರೆ.
ನಮ್ ಕಡೆ ಹೆಂಗ್ ಮಾತಾಡಿದ್ರೆ ಸುಮ್ಮಿರ್ತಾರಲ್ರಿ. ಯಾರೋ ಸಿಕ್ಕಿದ್ರು, ಕರೆದ್ರು, ಹೋಗ್ಬಿಟ್ಟೆ, ಅಲ್ಲೇ ಇಷ್ಟೊತ್ತಾಯ್ತು, ಎಲ್ಲಿಗೂ ಹೋಗಿದ್ದೆ. ಬೆಂಗಳೂರವ್ರ ಲ್ಯಾಂಗ್ವೇಜ್ ಇವು ಕೇಳಿದ್ರೆ ಇಲ್ಲ ಹಿಂಗ್ ಮಾತಾಡೋದು. ನಮ್ಮಲ್ಲಿ ಹಂಗಿಲ್ಲ. ಕಮಲ ಸಿಕ್ಕಿದಳು, ನಮ್ ಕಡೆ ಕಮಲ ಸಿಕ್ಕಿದಳು, ಬಸವ ಸಿಕ್ಕಿದ್ದ, ಮತ್ತೆ ಎಲ್ಲಿ ಹೋಗಿದ್ದೆವು ಅವ್ರ ಜಾಗಗಳು ಹೇಳ್ತೀವಿ ನಾವು. ಹೋಗಿದ್ದೆವು, ಹಿಂಗ್ ಮಾತಾಡಿದೆವು, ಕೂತೆವು, ಎಲ್ಲ ಎದಕ್ ಹೋಗಿದ್ದೆವು, ಏನಕ್ಕೆ ವಿಷಯ ಎಲ್ಲಾನು ಸ್ವಚ್ಛ ಬಿಡಿಸಿ ಮಾತಾಡ್ತೇವೆ. ಹಂಗೆ ಮಾತಾಡಲ್ಲ ಅವ್ರು. ಬೆಂಗಳೂರವ್ರ ಭಾಷೆ ಬೇರೆ, ಎಲ್ಲ ನಮೂನಿ ಅರ್ಧಮರ್ಧ ಅರ್ಥ. ಅದಕ್ಕೆ ಇದು ಸರ್ಪ ಇರುತ್ತದೆ, ಇದು ರಜ್ಜು ಇರುತ್ತದೆ ಅಂತೇನಾಗಲ್ಲ. ಇಲ್ಲಿ ಎರಡು ವಾಕ್ಯಗಳು ಬರ್ಕೋಬೇಕು. ಇದು ಸರ್ಪ ಇರುತ್ತದೆ, ಇದು ರಜ್ಜು ಇರುತ್ತದೆ. ಎರಡು ವಾಕ್ಯಗಳಲ್ಲಿ ಸಾಮಾನ್ಯವಾಗಿ ಇರದೆವುದು ಇದು ಇದು ಅಂತನ್ನ ಶಬ್ದ ಏನದಲ್ಲ. ಇದು ಅಂತಂದ್ರ ಎರಡುದ್ರಾಗ ಅದ ಇಲ್ರಿ, ಇದು ಅಥವಾ ಇರುತ್ತದೆ ಅಂತೇನದಲ್ಲ. ಇರುತ್ತದೆ, ಇರುತ್ತದೆ, ಇದು ಇದು ಅಂತ ಈ ಸಾಮಾನ್ಯ ಎರಡುದ್ರಾಗ ಕಾಮನ್ ವರ್ಡ್ ಇದು. ಎರಡು ವಾಕ್ಯಗಳಲ್ಲಿ ಇದು ಇದಂ ಎಂಬ ಭಾವ ಸಾಮಾನ್ಯವಾಗಿದೆ. ಇದು ಸರ್ಪವಿರುತ್ತದೆ ಎಂದು ಹೇಳುವಾಗ ಏನಾಯ್ತು? ಇದು ಎಂಬುವುದೇನಿದೆ ಅಲ್ಲ, ಅದು ಇರುವಿಕೆ, ಅದು ಸರ್ಪದ ಇರುವಿಕೆ ಅಲ್ಲ. ಎದರ ಇರುವಿಕೆ? ಅದು ಇರುತ್ತದೆ ಎಂಬುವ ಇರುವಿಕೆ ಏನಿದೆ ಅಲ್ಲ, ಇದು ಸರ್ಪವಿರುತ್ತದೆ ಎಂದು ಹೇಳುವಾಗ, ಇದು ಸರ್ಪವಿರುತ್ತದೆ ಎಂದು ಹೇಳುವಾಗ ಇರುತ್ತದೆ ಇದು ಎಂಬುವ ಇರುವಿಕೆ ಏನಿದೆ ಅಲ್ಲ, ಅದು ಸರ್ಪದ ಇರುವಿಕೆಯಲ್ಲ, ಅದು ರಜ್ಜುವಿನ ಇರುವಿಕೆ, ಸರ್ಪದ ತೋರುವಿಕೆ ಮಾತ್ರ. ತಿಳಿಲಕತ್ತದ್ರಿ? ಇದು ಸರ್ಪ ಇರುತ್ತದೆ, ಇದು ರಜ್ಜು ಇರುತ್ತದೆ ಅಂತೇಳಿ ಏನು ಬರೀತೀರಿ? ಎರಡುದ್ರಾಗೂ ಇದು ಇದು ಅಂತೇನು ಶಬ್ದ ಅದಲ್ಲ. ಆ ಶಬ್ದ ಏನದಪ್ಪ ಅಂತಂದ್ರೆ ಇರುವಿಕೆ. ಆ ಇರುವಿಕೆ ಏನಿದೆಯಲ್ಲ, ಏನದ? ಸರ್ಪದ ಇರುವಿಕೆ. ಅದು ಎದರದ ಇರುವಿಕೆ? ರಜ್ಜುವಿನ ಇರುವಿಕೆ, ಸರ್ಪದ ತೋರುವಿಕೆ. ಇದು ಅಂತಂದ್ರೆ ಈ ರೀತಿ ಅರ್ಥ. ಅದಕ್ಕೆ ಸರ್ಪದ ತೋರುವಿಕೆ, ರಜ್ಜುವಿನ ಇರುವಿಕೆ. ಆದರೂ ಇದಂ ರೂಪವು ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ಭ್ರಾಂತಿ ಕಾಲದಲ್ಲಿಯೂ ಕೂಡ ತೋರುತ್ತಿರುವ ಕಾರಣ ಅದು ಸಾಮಾನ್ಯ ರೂಪವಿರುತ್ತದೆ. ಈ ಆತ್ಮಚೇತನದ ಸಾಮಾನ್ಯ ರೂಪ ಏನ್ ಮಾಡ್ತದಂದ್ರ, ಸರ್ಪದ ಕಾಲದಲ್ಲೂ ಇದು ಇದೆ ಅನ್ನೋ ಶಬ್ದ ಬಳಸ್ತೀರಿ ಭ್ರಾಂತಿ ಕಾಲದಲ್ಲಿ, ಮತ್ತು ಜ್ಞಾನ ಕಾಲದಲ್ಲಿ ರಜ್ಜುವಿನ ಜ್ಞಾನ ಆದಾಗ ಅವಾಗೂ ಇದು ಮತ್ತು ಇದೆ ಅನ್ನೋ ಶಬ್ದ ಬಳಸ್ತೀರಿ. ಹೀಗಾಗಿ ಅದಕ್ಕೆ ಸಾಮಾನ್ಯ ರೂಪ ಅಂತೀವಿ. ಮುಂದೆ ಜ್ಞಾನ ನಂತರದಲ್ಲಿ ಇದು ರಜ್ಜು ಇರುತ್ತದೆ ಅಂತೇಳಿ ಹೇಳುವಾಗ, ಇದು ಇದಂ ರೂಪವು ಸತ್ಯವಾದ ರಜ್ಜುವಿನೊಡನೆಯೂ ಅಭಿನ್ನವಾಗಿ ತೋರುತ್ತಿರುವ ಕಾರಣ, ಅಧಿಕ ದೇಶದಲ್ಲಿ ವರ್ತಿಸುತ್ತಿರುವ ಕಾರಣ, ಅಂದ್ರೆ ಭ್ರಾಂತಿ ಕಾಲದಲ್ಲಿ ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ತೋರುತ್ತದೆ. ಭ್ರಾಂತಿ ನಿವೃತ್ತಿಯಾದಾಗ ಸತ್ಯ ರಜ್ಜುವಿನೊಡನೆ ಅಭಿನ್ನವಾಗಿ ತೋರುತ್ತದೆ. ಭ್ರಾಂತಿ ಕಾಲದಲ್ಲಿ ಇದು ಅಂತೇನದಲ್ಲ, ಅದು ಮಿಥ್ಯಾ ಸರ್ಪದೊಡನೆ ಅಭಿನ್ನವಾಗಿ ತೋರುತ್ತದೆ. ಭ್ರಾಂತಿ ನಿವೃತ್ತಿಯಾದಾಗ ಸತ್ಯವಾದ ರಜ್ಜುವಿನೊಡನೆಯೂ ಅಭಿನ್ನವಾಗಿ ತೋರುತ್ತದೆ. ಆದ ಕಾರಣ ಇದನ್ನ ಸಾಮಾನ್ಯ ರೂಪ ಅಂತ ಕರೀತಾರೆ. ಇದಕ್ಕೇನಂತಾರ? ಸಾಮಾನ್ಯ ರೂಪ. ಯಾವುದು ಸರ್ಪದ ಭ್ರಾಂತಿಯ ಕಾಲದಲ್ಲಿ ಪ್ರತೀತಿ ಆಗುವುದಿಲ್ಲವೋ ನೋಡ್ರಿ, ಅದೇನಾಯ್ತು? ಭ್ರಾಂತಿ ಅಂದ್ರ ಸಾಮಾನ್ಯ ಅಂದ್ರೆ ಹೇಳಿದ್ರು. ಈಗ ಅಧಿಷ್ಠಾನ ಹೆಂಗಿರ್ತದಪ್ಪ ಅಂತಂದ್ರೆ, ಸರ್ಪ ತೋರುವಾಗ ಅದು ತೋರಂಗಿಲ್ಲ.
ಯಾವುದು ಸರ್ಪದ ಭ್ರಾಂತಿಯ ಕಾಲದಲ್ಲಿ ಪ್ರತೀತಿಯಾಗುವುದಿಲ್ಲವೋ, ಆದರೆ ಯಾವುದರ ಪ್ರತೀತಿ ಮಾತ್ರದಿಂದ ಸರ್ಪದ ಭ್ರಾಂತಿ ನಿವೃತ್ತಿಯಾಗುತ್ತದೆಯೋ ಅದು ರಜ್ಜುವಿನ ವಿಶೇಷ ಅಂಶ, ಅಧಿಷ್ಠಾನ. ಭ್ರಾಂತಿ ಕಾಲ ಅಂದ್ರೆ ಹಾವು ತೋರುವ ಕಾಲ, ಸರ್ಪ ತೋರುವ ಕಾಲದಲ್ಲಿ ರಜ್ಜುವಿನ ವಿಶೇಷ ಅಂಶವು ಪ್ರತೀತಿ ಆಗುವುದಿಲ್ಲ. ಯಾವಾಗ ನಿಮಗ ಹಾವು ಕಾಣ್ಲಿಕ್ಕತ್ತದ ಅವಾಗ ಹಗ್ಗ ಪ್ರತೀತಿ ಆಗುವುದಿಲ್ಲ. ಯಾವಾಗ ರಜ್ಜುವಿನ ವಿಶೇಷ ಅಂಶ ನೂಲ ಉರಿ ಗುಂಜು ಗುಂಜು ತೋರುತ್ತದೆಯೋ ಆವಾಗ ಭ್ರಾಂತಿ ನಿವೃತ್ತಿ ಆಗುತ್ತದೆ. ಅದಕ್ಕೆ ಅದೇ ರೀತಿ ಆತ್ಮನಿಗೂ ಕೂಡ ಎರಡು ಸ್ವರೂಪಗಳಿವೆ. ಆತ್ಮನಿಗೆ ಎರಡು ಸ್ವರೂಪದವ, ಒಂದು ಸಾಮಾನ್ಯ ರೂಪ, ಇನ್ನೊಂದು ವಿಶೇಷ ರೂಪ. ಸಾಮಾನ್ಯ ಅಂಶ ಆಧಾರವಾಗಿದೆ ಅಂತಂದ್ರೆ ಆ ಇರುವಿಕೆ ಏನದ, ಸರ್ಪದ ಜೊತೆಗೂ ಇರುವಿಕೆ, ರಜ್ಜುವಿನ ಜೊತೆಗೂ ಇರುವಿಕೆ. ಇದು ರಜ್ಜು ಇದೆ, ಇದು ಸರ್ಪ ಇದೆ, ಇದು ಆತ್ಮನ ಸಾಮಾನ್ಯ ಅಂಶ. ಮತ್ತು ಆತ್ಮದ ವಿಶೇಷ ಅಂಶ ಏನದ, ಸರ್ಪ ತೋರುವಾಗ ಆ ವಿಶೇಷ ಅಂಶ ತೋರಂಗಿಲ್ಲ, ಮತ್ತದು ವಿಶೇಷ ಅಂಶ ತೋರಿದ್ರೆ ಆ ಸರ್ಪ ಇಲ್ಲದಂಗ ಆಗ್ತದ. ಅದಕ್ಕೇನಂತಾರೆ, ಅಧಿಷ್ಠಾನ ಅಂತಾರೆ. ಅದೇ ರೀತಿ ಆತ್ಮನಿಗೂ ಕೂಡ ಎರಡು ಸ್ವರೂಪಗಳಿವೆ, ಆತ್ಮದ ಸಾಮಾನ್ಯ ರೂಪ, ಆತ್ಮದ ವಿಶೇಷ ರೂಪ. ಆತ್ಮದ ಸದ್ರೂಪವು ಸಾಮಾನ್ಯ ರೂಪವಿರುತ್ತದೆ. ಆತ್ಮದ ಅಸಂಗತ್ವ, ನಿತ್ಯ ಮುಕ್ತತ್ವ, ಕೂಟಸ್ಥತ್ವ ಮೊದಲಾದವುಗಳು ಆತ್ಮದ ವಿಶೇಷ ರೂಪಗಳಿರುತ್ತವೆ. ಸದ್ರೂಪ ಬ್ರಹ್ಮ ಏನದಲ್ಲ, ಅದು ಆತ್ಮದ ಸದ್ರೂಪ ಸಾಮಾನ್ಯ ರೂಪ ಇರುತ್ತದೆ. ಆತ್ಮದ ಇದು ಅಸಂಗತ್ವ, ನಿತ್ಯ ಮುಕ್ತತ್ವ, ಕೂಟಸ್ಥತ್ವ ಮೊದಲಾದವುಗಳು ಆತ್ಮದ ವಿಶೇಷ ರೂಪಗಳಿರುತ್ತವೆ. ಆತ್ಮದ ಸಾಮಾನ್ಯ ಅಂಶವು ಸ್ಥೂಲ ಸೂಕ್ಷ್ಮ ದೇಹದೊಡನೆ ಸೇರಿಕೊಂಡು ಭ್ರಾಂತಿ ಕಾಲದಲ್ಲಿ ಆ ಮಿಥ್ಯಾ ಸಂಘಾತಗಳೊಡನೆ ಅಭಿನ್ನವಾಗಿ ಸದ್ರೂಪವು ತೋರುತ್ತದೆ. ಭ್ರಾಂತಿ ಕಾಲದಲ್ಲಿ ಸ್ಥೂಲ ಶರೀರದೊಳಗೆ ಸೇರಿ, ಸೂಕ್ಷ್ಮ ಶರೀರದೊಳಗೆ ಸೇರಿ, ಪಂಚಭೂತಾತ್ಮಕ ಜಗತ್ತಿನೊಳಗೆ ಸೇರಿ ಅಲ್ಲೇನಾಗ್ತದ, ಅವದ್ರ ಜೊತೆಗೆ ಈ ಸದ್ರೂಪ ತೋರ್ತದ, ಅಭಿನ್ನವಾಗಿ ತೋರ್ತದ. ಹೇಗೆ ರಜ್ಜುವಿನ ಸಾಮಾನ್ಯ ಅಂಶವು ಮಿಥ್ಯವಾದ ಕಲ್ಪಿತ ಸರ್ಪದೊಡನೆ ಸೇರಿಕೊಂಡು ತೋರುತ್ತದೆಯೋ, ಅದೇ ರೀತಿ ನಾನು ಇರುತ್ತೇನೆ ಅಂತ ದೇಹದಲ್ಲಿ ತನ್ನ ಇರುವಿಕೆಯನ್ನು ತೋರಿಸಿಕೊಡುವಂತದ್ದೇನಿದೆಯಲ್ಲ, ಇದು ಆತ್ಮದ ಸಾಮಾನ್ಯ ಅಂಶವಾಗಿದೆ. ನಾ ಅದೀನಿ ಅಂತಿರ್ತಿರಿಲ್ಲ, ಅದೇನದ ಆತ್ಮದ ಸಾಮಾನ್ಯ ಅಂಶ, ಅದು ಸತ್ವ ಸ್ವರೂಪವಾಗಿದೆ. ಅದಿರೇನಪ್ಪ ಅಂದ್ರೆ ನಾವು ಅದೀವ್ರಿ ಅಂತೀರಿ. ಏನ್ ಮಾಡ್ತೀರಿ, ಎಲ್ಲ ಈ ಅನಾತ್ಮ ಮತ್ತು ಆತ್ಮ ಎರಡನ್ನು ಸೇರಿಸಿನೇ ನೀವು ಅದೀನಿ ಅಂತ ಹೇಳ್ತೀರಿ. ಅದು ಸಾಮಾನ್ಯ ರೂಪ. ಸ್ಥೂಲ ಸೂಕ್ಷ್ಮ ಸಂಘಾತದ ಭ್ರಾಂತಿ ಸಮಯದಲ್ಲಿ ಆತ್ಮದ ಅಸಂಗ, ಕೂಟಸ್ಥ, ನಿತ್ಯಮುಕ್ತ ಸ್ವರೂಪವು ತೋರುವುದಿಲ್ಲ. ಯಾವಾಗ ಹಾವು ತೋರ್ತದೆ, ಹಾವು ಯಾಕೆ ತೋರ್ತು, ಕತ್ತಲಿದ್ದಕ್ಕ. ಹಾವು ತೋರಾಗ ಹಗ್ಗ ಕಾಣಂಗಿಲ್ಲ. ಹಂಗ ಇದು ಸ್ಥೂಲ ಸೂಕ್ಷ್ಮ ಶರೀರಗಳ ವ್ಯವಹಾರ ನಡೆದಾಗ ಆತ್ಮ ತೋರುವುದಿಲ್ಲ. ಯಾವಾಗ ಆತ್ಮ ತೋರಿ ಬಂತು ಆವಾಗ ಏನಾಗ್ತದ, ಅನಾತ್ಮವಾದ ಸ್ಥೂಲ ಸೂಕ್ಷ್ಮ ಶರೀರಗಳು ಮಿಥ್ಯವಾದ ಜಡ ಜಗತ್ತು ಇಲ್ಲದಂಗಾಗ್ತವ, ಬಾಧೆಗೊಳ್ತವ, ಅಭಾವ ಆಗ್ತವ. ಆತ್ಮನ ಅಸಂಗವೇ ಮೊದಲಾದ ಸ್ವರೂಪಗಳ ಜ್ಞಾನವಾಗುವುದರಿಂದ ಸಂಘಾತದ ಭ್ರಾಂತಿಯು ದೂರವಾಗುತ್ತದೆ. ಆದ್ದರಿಂದ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ
ವ್ಯಾಪಕತ್ವ ಮೊದಲಾದವುಗಳು ಆತ್ಮನ ವಿಶೇಷ ರೂಪಗಳಿರುತ್ತವೆ. ವಿಶೇಷ ರೂಪ ಏನ್ ಮಾಡ್ತದ? ಭ್ರಾಂತಿ ಕಾಲದಲ್ಲಿ ತೋರಂಗಿಲ್ಲ. ಮತ್ತ ವಿಶೇಷ ರೂಪ ಹಿಂಗ ತೋರಿದ್ರೆ ಸಾಕು, ಭ್ರಾಂತಿಗಳೆಲ್ಲ ಏನತ್ತವ? ನಾಶ ಆಗಿ ಹೋಗ್ಬಿಡ್ತಾವ. ಅಂತ ಶಕ್ತಿ ಅದಕ್ಕೆ. ಎಲ್ಲ ಭ್ರಾಂತಿಗಳಲ್ಲಿ ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿದೆ, ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ಅಧಿಷ್ಠಾನದ ಲಕ್ಷಣ ಹೆಂಗೆ ಹೇಳಿದ್ರು ನೋಡ್ರಿ. ಏನ್ ಹೇಳಿದ್ರು? ಏನ್ ತಿಳ್ಕೊಂಡ್ರಿ? ಅಧಿಷ್ಠಾನದ ಲಕ್ಷಣ ಅಧಿಷ್ಠಾನ ಭ್ರಾಂತಿ ಕಾಲದಲ್ಲಿ ತೋರುವುದಿಲ್ಲ, ಅದು ತೋರೋದ್ರಿಂದ ಭ್ರಾಂತಿ ನಿವೃತ್ತಿ ಆಗ್ತದೆ. ಅದು ತೋರಿತು ಅಂದ್ರೆ ಭ್ರಾಂತಿ ನಿವೃತ್ತಿ ಆಗ ಅಷ್ಟೇ. ಹಿಂಗ್ ತಿಳ್ಕೊಂಡ್ಬಿಟ್ರೆ ಅಂತಂದ್ರೆ ನಮಗ ಭ್ರಾಂತಿ ನಾಶ ಆಗಿರು. ಹಗ್ಗ ಅಂತ ಗೊತ್ತಾದಾಗ ಹಾವಿನ ಪ್ರಶ್ನೆನೆ ಬರಂಗಿಲ್ಲ. ಮತ್ತ ಕತ್ತಲಿದ್ದದಕ್ಕೆ ಹಾವು ಅಂತ ಕಾಣ್ಲಿಕ್ಕತ್ತದ ಅಂತಂದ್ಮೇಲೆ ಅದು ಹಗ್ಗ ತೋರ್ತಾ ಇಲ್ಲ ಅಷ್ಟೇ. ಈ ರೀತಿ ಸ್ವಭಾವ ಉಳ್ಳಂತ ವಸ್ತುವಿಗೆ ಅಧಿಷ್ಠಾನ ಅಂತಾರೆ. ಎಲ್ಲ ಭ್ರಾಂತಿಗಳಲ್ಲಿ ಆತ್ಮನ ಸಾಮಾನ್ಯ ರೂಪವು ಆಧಾರವಾಗಿದೆ, ವಿಶೇಷ ರೂಪವು ಅಧಿಷ್ಠಾನವಾಗಿದೆ. ರಿವಿಷನ್ದೊಳಗೆ ಒಂದು ಸ್ವಲ್ಪ ವಿಶೇಷವಾದ ಜ್ಞಾನ ಕೊಡ್ಲಕತ್ತಾರ. ವಿಶೇಷ ಜ್ಞಾನ ಅದ ಅಲ್ರಿ ಇದು? ಸ್ಪೆಷಲ್ ಅವಶ್ಯಕತೆ ಇರೋಂಥ ಮಾತುಗಳವ ಇಲ್ಲ ಇವು. ಸರ್ಪಕ್ಕೆ ಆಶ್ರಯವಾದ ಯಾವ ರಜ್ಜುವಿರುವುದೋ ಅದರ ಸಾಮಾನ್ಯ ಇದು ಸ್ವರೂಪವು ಸರ್ಪಕ್ಕೆ ಆಧಾರವಾಗಿದೆ. ರಜ್ಜುವಿನ ಸಾಮಾನ್ಯ ಅಂಶ. ಎದ್ರದ್ದು ಅಂಶ? ರಜ್ಜುವಿನ ಸಾಮಾನ್ಯ ಅಂಶ ಸರ್ಪಕ್ಕೆ ಆಧಾರವಾಗಿದೆ. ಅದೇ ರೀತಿ ಚೇತನದ ಸಾಮಾನ್ಯ ಅಂಶ ಎದಕ್ಕೆ ಆಧಾರ ಆಗ್ಯದ? ರಜ್ಜುವಿನಲ್ಲಿ ಅಪಾರವಾದ ಮಿಥ್ಯಾ ಜಗತ್ತಿಗೆ ರಜ್ಜುವಿನಲ್ಲಿ ಒಂದು ಸಾಮಾನ್ಯ ಅಂಶ ಅದ, ಒಂದು ವಿಶೇಷ ಅಂಶ ಅದ. ಸಾಮಾನ್ಯ ಅಂಶ ಏನಾಗ್ಯದ? ಸಾಮಾನ್ಯ ಅಂಶ ಯಾವುದಕ್ಕ? ರಜ್ಜುವಿನ ಸಾಮಾನ್ಯ ಅಂಶವು ಸರ್ಪಕ್ಕೆ, ಮಿಥ್ಯಾ ಸರ್ಪಕ್ಕೆ ಏನಾಗ್ಯದ? ಆಧಾರವಾಗ್ಯದ. ಮತ್ತ ಇದು ಸ್ವರೂಪವು ಸರ್ಪಕ್ಕೆ ಆಧಾರವಾಗಿರುತ್ತದೆ. ರಜ್ಜುವಿನ ವಿಶೇಷ, ರಜ್ಜು ಸ್ವರೂಪವು ಸರ್ಪಕ್ಕೆ ಅಧಿಷ್ಠಾನವಾಗಿದೆ. ಸರ್ಪಕ್ಕದು ಅಧಿಷ್ಠಾನ ಆಗಿದೆ. ಯಾವುದು? ರಜ್ಜು. ಸರ್ಪ, ಮಿಥ್ಯವಾದ ಸರ್ಪ ನಾಶವಾಗಿ ಹೋದ್ರ ರಜ್ಜುನೇ ಉಳಿತು. ಅದೇ ರೀತಿ ಮಿಥ್ಯವಾದ ಜಗತ್ತಿಗೆ ಈ ಒಂದು ನಮ್ಮ ಆತ್ಮಚೇತನದ ವಿಶೇಷ ರೂಪ ಏನದ ಅದು ಅಧಿಷ್ಠಾನವಾಗಿದೆ. ಇದೇ ರೀತಿ ಮಿಥ್ಯಾ ಪ್ರಪಂಚ ಅಂದ್ರೆ ಮಿಥ್ಯಾ ಪ್ರಪಂಚ, ಮಿಥ್ಯಾ ಜಗತ್ತಂತಂದ್ರೆ ಏನ್ ಮಾಡಬೇಕು? ಸರ್ಪ ಅಂತ ತಿಳ್ಕೋಬೇಕು. ಸರ್ಪಕ್ಕೆ ಆಶ್ರಯವಾಗಲ್ಪಟ್ಟ ಯಾವ ಆತ್ಮ ರಜ್ಜು ಇರುವುದೋ ಅವನ ಸಾಮಾನ್ಯ ಸದ್ರೂಪವು ರಜ್ಜುವಿನ ಪ್ರಪಂಚಕ್ಕೆ, ಇದು ರಜ್ಜುವಿನ ಇದು ಅಂತೇನೆ ಪ್ರಪಂಚಕ್ಕೆ ಆಧಾರವಾಗಿದೆ. ಆತ್ಮನ ಅಸಂಗತ್ವ, ಕೂಟಸ್ಥತ್ವ, ನಿತ್ಯ ಮುಕ್ತತ್ವ ಮೊದಲಾದ ವಿಶೇಷ ರೂಪವು ಮಿಥ್ಯಾ ಪ್ರಪಂಚಕ್ಕೆ ಅಧಿಷ್ಠಾನವಾಗಿದೆ. ಆಧಾರ ಹೆಂಗಾಗ್ಯದ? ಅಧಿಷ್ಠಾನ ಹೆಂಗಾಗ್ಯದ? ರಜ್ಜು ಸರ್ಪಕ್ಕ ಆಧಾರ ಹೆಂಗಾಗ್ಯದ? ಅಧಿಷ್ಠಾನ ಹೆಂಗಾಗ್ಯದ? ತಿಳ್ಕೊಂಡ ಮೇಲೆ ಈ ಚೇತನ
ಈ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಹೆಂಗಾಗ್ಯದ, ಅಧಿಷ್ಠಾನ ಹೆಂಗಾಗ್ಯದ ಅನ್ನೋದು ಗೊತ್ತಾಗ್ತದ. ಅದೇ ಹೇಳ್ತಾರ. ಇದು ಸರ್ಪ ಇದೆ ಅನ್ನುವಲ್ಲಿ ಇದು ಮತ್ತು ಇರುತ್ತದೆ ಅನ್ನುವ ಶಬ್ದಗಳು ಎದರ್ದವು? ಸರ್ಪದ ಇರುವಿಕೆನೋ ಏನು ರಜ್ಜುವಿನ ಇರುವಿಕೆನೋ? ರಜ್ಜುವಿನ ಇರುವಿಕೆ, ಅಧಿಷ್ಠಾನದ ಇರುವಿಕೆ. ಸರ್ಪದ್ದು ಬರೀ ತೋರುವಿಕೆ ಮಾತ್ರ. ಹೀಗಾಗಿ ಈ ಇರುವಿಕೆ ರಜ್ಜುವಿನಲ್ಲಿ ಅಭಿನ್ನವಾಗಿ ತೋರುತ್ತದೆ. ಯಾವಾಗ? ಜ್ಞಾನ ಕಾಲದಲ್ಲಿ. ಮತ್ತೆ ಆ ರಜ್ಜುವಿನ ಸಾಮಾನ್ಯ ರೂಪ ಸರ್ಪದಲ್ಲಿ ಕೂಡ ಅಜ್ಞಾನ ಕಾಲದಲ್ಲಿ ಸರ್ಪದೊಡನೆ ಅಭಿನ್ನವಾಗಿ ತೋರುತ್ತದೆ. ರಜ್ಜುವಿನ ಸಾಮಾನ್ಯ ರೂಪವು ರಜ್ಜುವಿನೊಡನೆ ಜ್ಞಾನ ಕಾಲದಲ್ಲಿ ಏನ್ ಮಾಡ್ತದ? ಅಭಿನ್ನವಾಗಿ ತೋರಿದರೆ ಅಜ್ಞಾನ ಕಾಲದಲ್ಲಿ ಅದೇ ರಜ್ಜುವಿನ ಸಾಮಾನ್ಯ ರೂಪವು ಸರ್ಪದೊಡನೆ ಏನ್ ಮಾಡ್ತದ? ಅಭಿನ್ನವಾಗಿ ತೋರುತ್ತದೆ. ಇದನ್ನು ತಿಳ್ಕೋಬೇಕು ಚಂದ. ರಜ್ಜುವಿನ ಸಾಮಾನ್ಯ ರೂಪವು ಜ್ಞಾನ ಕಾಲದಲ್ಲಿ ಏನ್ ಮಾಡ್ತದ? ರಜ್ಜುವಿನೊಡನೆ ಅಭಿನ್ನವಾಗಿ ತೋರುತ್ತದೆ. ಮತ್ತು ಅದೇ ರಜ್ಜುವಿನ ಏನದು ಸಾಮಾನ್ಯ ರೂಪ, ಅದೇ ಸಾಮಾನ್ಯ ರೂಪ ಅಜ್ಞಾನ ಕಾಲದಲ್ಲಿ, ಭ್ರಾಂತಿ ಕಾಲದಲ್ಲಿ ಸರ್ಪದೊಡನೆ ಅಭಿನ್ನವಾಗಿ ತೋರುತ್ತದೆ. ಕರೆಕ್ಟ್ ಅದ? ರಜ್ಜುವಿನ ಸಾಮಾನ್ಯ ರೂಪ ಅದ ಅಲ್ರಿ. ಇಲ್ಲಿ ಇಷ್ಟತನ ಹೇಳಿದ್ದಿರದು ಒಂದು ಚಂದ 4 ಮಾತನ್ನ ತಿಳ್ಕೋಬೇಕು. ರಜ್ಜು ಅದ, ರಜ್ಜುವಿಗೊಂದು ಸಾಮಾನ್ಯ ರೂಪ ಆದ ಇಲ್ಲ. ಅದು ಸಾಮಾನ್ಯ ಹ್ಯಾಂಗ ಅಂತಂದ್ರ ರಜ್ಜು ಇದೆ, ಸರ್ಪ ಇದೆ ಅಂತೇನು ಅಂತೀವಲ್ಲ, ಎರಡೂದ್ರಾಗೂ ಇದೆ, ಇರುತ್ತದೆ, ಇದು ಅನ್ನೋ ಶಬ್ದ ಏನ್ ಬಳಸ್ತೀವಲ್ಲ, ಅದು ಏನದ ಸರ್ಪದ್ದಲ್ಲದು. ಸರ್ಪದ್ದು ಬರೀ ತೋರುವಿಕೆ. ಇದೆ ಅನ್ನೋದೇನದ ಅದರ ರಜ್ಜುವಿನ ಇರುವಿಕೆ. ಎರಡೂದ್ರಾಗೂ ಇರುವಿಕೆ ಅದಲ್ಲ, ಅದಕ್ಕೆ ಸಾಮಾನ್ಯ ರೂಪ ಅಂತಾರ. ರಜ್ಜುವಿನ ಸಾಮಾನ್ಯ ರೂಪ ಅದನ್ನು ಲಕ್ಷ್ಯದಾಗ ಇಟ್ಕೊಳ್ರಿ. ರಜ್ಜುವಿನ ಸಾಮಾನ್ಯ ರೂಪ ಅಥವಾ ಸಾಮಾನ್ಯ ಅಂಶ ಏನ್ ಮಾಡ್ತದ? ಜ್ಞಾನ ಕಾಲದಲ್ಲಿ ಅದರ ಜೊತೆಗೆ ಅಭಿನ್ನವಾಗಿ ತೋರ್ತದ, ಅಜ್ಞಾನ ಕಾಲದಲ್ಲಿ ಅದರ ಜೊತೆಗೆ ಅಭಿನ್ನವಾಗಿ ತೋರ್ತದ. ಹೇಳ್ರಿ, ರಜ್ಜುವಿನ ಸಾಮಾನ್ಯ ಅಂಶವು ಜ್ಞಾನ ಕಾಲದಲ್ಲಿ ಅದರ ಜೊತೆಗೆ ಅಭಿನ್ನವಾಗಿ ತೋರ್ತದದು? ರಜ್ಜುವಿನ ಜೊತೆಗೆ ಅಭಿನ್ನವಾಗಿ ತೋರುತ್ತದೆ. ಅದೇ ರಜ್ಜುವಿನ ಅದೇ ಸಾಮಾನ್ಯ ಅಂಶವು ಭ್ರಮಕಾಲದಲ್ಲಿ, ಅಜ್ಞಾನ ಕಾಲದಲ್ಲಿ ಎದರ ಜೊತೆಗೆ ಅದು ಅಭಿನ್ನವಾಗಿ ತೋರ್ತದ? ಸರ್ಪದ ಜೊತೆಗೆ ಅಭಿನ್ನವಾಗಿ ತೋರುತ್ತದೆ. ಅದಕ್ಕೆ ರಜ್ಜುವಿನ ಇದಂ ಅಂಶ ಅಂತ ಸಾಮಾನ್ಯ ರೂಪ. ಮತ್ತೆ ರಜ್ಜುವಿನ ವಿಶೇಷ ರೂಪ ಏನದ? ಕೂಟಸ್ಥ, ನಿತ್ಯ ಮುಕ್ತತ್ವ, ಅಸಂಗತ್ವ, ಸರ್ವವ್ಯಾಪಕತ್ವ. ಇದು ಏನದ? ಅಧಿಷ್ಠಾನ ಏನದಲ್ಲ, ಇದ್ರದ ಆಟ ಹೆಂಗಿರ್ತದಪ್ಪ ಅಧಿಷ್ಠಾನದಂದ್ರ, ಯಾವಾಗ ನೀವು ಅಜ್ಞಾನ ಕಾಲದಲ್ಲಿ ಸರ್ಪವನ್ನು ನೋಡುತ್ತಿರುತ್ತೀರೋ ಆ ಸಮಯದಲ್ಲಿ ನಿಮ್ಮ ಕೂಟಸ್ಥ ಅರಿವಿಗೆ ಬರುವುದಿಲ್ಲ. ಅಧಿಷ್ಠಾನ ಅರಿವಿಗೆ ಬರೋಂಗಿಲ್ಲ, ಏನಂತ ತಿಳಿಯಂಗಿಲ್ಲ. ನಿಮ್ಮ ಸ್ವರೂಪದ ಅರಿವು ನಿಮಗೆ ಆಗಂಗಿಲ್ಲ. ಅಧಿಷ್ಠಾನದ ಆಟ ಇದು. ನಿಮ್ಮ ಸ್ವರೂಪದ
ಅರಿವು ನಿಮಗಿರೋದಿಲ್ಲ. ಯಾವಾಗ? ಅಜ್ಞಾನ ಕಾಲದಲ್ಲಿರುವಾಗ. ಮತ್ತು ಆ ಒಂದು ರಜ್ಜುವಿನ ಪ್ರತೀತಿ ಆಯಿತು ಅಂತಂದ್ರೆ ಅಲ್ಲಿ ಪ್ರತೀತಿ ಮಾತ್ರದಿಂದ ಸರ್ಪದ ನಿವೃತ್ತಿ ಆಗುತ್ತದೆ. ಭ್ರಾಂತಿ ಕಾಲದಲ್ಲಿ ನೀವು ಸರ್ಪವನ್ನು ಕಾಣುವಾಗ ರಜ್ಜು ನಿಮಗೆ ಕಾಣಂಗಿಲ್ಲ, ಅಧಿಷ್ಠಾನ ಕಾಣಂಗಿಲ್ಲ, ಗೊತ್ತಾಗಲ್ಲ, ಅದು ನಿಮ್ಮ ಅನುಭವಕ್ಕೆ ಬರಂಗಿಲ್ಲ. ಕಷ್ಟಗಳು ಬಂದಾಗ ನೀವೇನು ಈ ಕಷ್ಟ ಈ ಶರೀರಕ್ಕೆ ಬಂದದ ನನಗಲ್ಲ ಅನ್ನಂತ ಅನುಭವ ಯಾವಾಗ ನೀವು ಅದನ್ನು ಅನುಭವಿಸ್ತಿರ್ತಿರಲ್ಲ ಭ್ರಾಂತಿ ಕಾಲದಲ್ಲಿ ದುಃಖ ಅದು ಅನುಭವಿಸುವಾಗ ಈ ಒಂದು ಕೂಟಸ್ಥನ ಅನುಭವ ನಿಮಗೆ ಬರಂಗಿಲ್ಲ. ಯಾವಾಗ ನಾವು ಗಟ್ಟಿಯಾಗಿ ಇದು ನಾನು ಕೂಟಸ್ಥ ಅದೀನಿ, ನನಗ ಇದು ಸಂಬಂಧ ಇಲ್ಲ, ಅದೆಲ್ಲ ಶರೀರಕ್ಕೆ ಸಂಬಂಧಪಟ್ಟಂತ ವಿಚಾರ ಅಂತೇಳಿ ನೀವು ಗಟ್ಟಿಯಾಗಿ ಇಟ್ಕೊಂಡ್ರಿ ಅಂತಂದ್ರೆ ಅಭಿಪ್ರಾಯ, ಆವಾಗ ಏನಾಗ್ತದ? ಈ ಸುತ್ತಮುತ್ತಲಿನ ಸಮಸ್ಯೆಗಳು ನಿಮಗೇನು ಕಾಡಂಗಿಲ್ಲ ಆ ಸಮಯದಲ್ಲಿ. ಅಧಿಷ್ಠಾನ ಏನ್ ಮಾಡ್ತದ? ಭ್ರಮಕಾಲದಲ್ಲಿ ತೋರುವುದಿಲ್ಲ. ಯಾವಾಗ ಅಧಿಷ್ಠಾನದ ಪ್ರತೀತಿ ಆಯ್ತು ಆವಾಗ ಭ್ರಮೆ ಇಲ್ಲದಂಗಾಗಿ ಹೋಗ್ಬಿಡ್ತದ. ಕೂಟಸ್ಥತ್ವ, ಸಾಕ್ಷಿ, ಸರ್ವವ್ಯಾಪಕ, ನಾನು ಆತ್ಮ ಅನ್ನಂತ ಜ್ಞಾನ ಯಾವಾಗ ಬರ್ತದ? ಆವಾಗ ಈ ಒಂದು ಜಗತ್ತಿನ ಮೋಹ, ನಾನು ನನ್ನದು ಅನ್ನೋದು, ಶರೀರ ನಂದು ಅನ್ನೋದು ಇದೆಲ್ಲ ಏನಾಗ್ಬಿಡ್ತದಪ್ಪ ಅಂತಂದ್ರೆ ಇಲ್ಲದಂಗಾಗಿಬಿಡ್ತದ. ನಾ ಕೂಟಸ್ಥ ಅಂತೇಳಿ ನಿಮ್ಗೆ ಅರಿವು ಬಂದಾಗ ಈ ಭ್ರಮೆ ಹೋಗ್ಬಿಡ್ತದೆ. ಬರೇ ಪ್ರತೀತಿ ಮಾತ್ರನೇ. ಕೂಟಸ್ಥನ ಕ್ಯಾರೆಕ್ಟರ್ ಇದು. ಆಧಾರದ ಕ್ಯಾರೆಕ್ಟರು, ಅಧಿಷ್ಠಾನದ ಕ್ಯಾರೆಕ್ಟರ್, ಅದ್ರೂ 2 ಕ್ಯಾರೆಕ್ಟರ್ ಅದಾವ, ಇದ್ರೂ 2 ಕ್ಯಾರೆಕ್ಟರ್ ಅದಾವ. ರಜ್ಜುವಿನ ಸಾಮಾನ್ಯ ಅಂಶವು ಅಜ್ಞಾನ ಕಾಲದಲ್ಲಿ ಸರ್ಪದೊಡನೆ ಅಭಿನ್ನವಾಗಿ ತೋರುತ್ತದೆ. ಅದೇ ರೀತಿ ರಜ್ಜುವಿನ ಸಾಮಾನ್ಯ ಅಂಶವು ಜ್ಞಾನ ಕಾಲದಲ್ಲಿ ರಜ್ಜುವಿನೊಡನೆ ಅಭಿನ್ನವಾಗಿ ತೋರುತ್ತದೆ. ಇದು ದೃಷ್ಟಾಂತ. ಮತ್ತೆ ರಜ್ಜುವಿನ ವಿಶೇಷ ಅಂಶವು ಅದು ಏನ್ ಮಾಡ್ತದ? ಸರ್ಪವನ್ನು ತೋರುವಾಗ, ಅಜ್ಞಾನ ಕಾಲದಲ್ಲಿ ಸರ್ಪ ತೋರುವಾಗ ಅದು ಪ್ರತೀತಿ ಆಗುವುದಿಲ್ಲ. ಯಾವ್ದು? ಅಧಿಷ್ಠಾನದ ಕ್ಯಾರೆಕ್ಟರ್. ರಜ್ಜುವಿನ ಅಧಿಷ್ಠಾನ ಏನು ಅದಲ್ಲ, ಅಧಿಷ್ಠಾನತ್ವ ಭ್ರಾಂತಿಯೊಳಗಿದ್ದಾಗ ಅದು ತೋರುವುದಿಲ್ಲ. ಮತ್ತೆ ಭ್ರಾಂತಿಯೊಳಗಿದ್ದಾಗ ಅದು ತೋರಂಗಿಲ್ಲ. ಮತ್ತೆ ಆ ಅಧಿಷ್ಠಾನದ ತೋರಿಕೆಯ ಮಾತ್ರದಿಂದ ಪ್ರತೀತಿ ಆದರೂ ಸಾಕು ಭ್ರಾಂತಿಯೆಲ್ಲ ಬಾಧೆಗೊಳ್ಳುತ್ತದೆ. ಹೆಂಗದ ನೋಡ್ರಿ, ಭ್ರಾಂತಿಯೆಲ್ಲ ಬಾಧೆಗೊಳ್ಬಿಡ್ತದೆ. ಅಧಿಷ್ಠಾನದ ಕ್ಯಾರೆಕ್ಟರು, ಆಧಾರದ ಕ್ಯಾರೆಕ್ಟರ್ಗಳು, 4 ಕ್ಯಾರೆಕ್ಟರ್ಗಳು ಹೇಳಕ್ ಬರ್ಬೇಕು. ನೀವು ಚೆನ್ನಾಗಿ ಬರ್ಕೊಳ್ರಿ. ನೋಟ್ಸು ಬರ್ಕೊಂಡು ಗಟ್ಟಿ ಆಗ್ಬೇಕು. ತೆಗ್ಗಿ ದುಃಖ ಪಡೋ ಟೈಮ್ನೊಳಗ ನಿಮ್ಮ ಸ್ವರೂಪದ ಜ್ಞಾನ ನಿಮಗೆ ಆಗಂಗಿಲ್ಲ. ಅದು ಅಧಿಷ್ಠಾನದ ಕ್ಯಾರೆಕ್ಟರ್ ಹಂಗದ. ಅದು ಏನೆಲ್ಲ ಮಾಡ್ಬೇಕಂತ ಮನಸ್ಸಿನಾಗ ಎಲ್ಲ ನೀವು ಪೂರ್ವ ಸಿದ್ಧತೆ ಮಾಡಿ ಹೋಗಿರ್ತೀರಿ. ಅಲ್ಲಿ ಪ್ರಸಂಗ ನಿಮಗೆ ಗಲಿಬಿಲಿಗೊಳ್ಳುವ ಹಾಗೆ, ನಿಮಗಿಂತ ಅಪೇಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚು ಜನ ಬಂದರು,
ಹೆಚ್ಚು ಗಲಾಟೆ ಆಯಿತು, ಹೆಚ್ಚು ವ್ಯವಸ್ಥೆ ಮಾಡಬೇಕಾಯ್ತು, ಅವಾಗ ಏನಾಗ್ಬಿಡ್ತದ, ಅಧಿಷ್ಠಾನ ಆಬ್ಸೆಂಟ್ ಆಗಿ ಹೋಗ್ಬಿಡ್ತದ. ಅವಾಗ ನೀವು ದುಃಖ, ಭಯ, ಚಿಂತೆ ಏನೆಲ್ಲ ಆಗ್ತೀರಿ. ಮತ್ತ ಆ ಅಧಿಷ್ಠಾನ ನಾನು ಅಂತನ್ನಂಥದ್ದು ನೀವು ಪ್ರತೀತಿಯಲ್ಲಿ ಇದ್ರಿ ಅಂತಂದ್ರೆ ಆ ಭ್ರಾಂತಿಗಳು ನಿಮಗೆ ಸಮೀಪಕ್ಕೆ ಸಹಿತ ಬರಂಗಿಲ್ಲ. ಅಧಿಷ್ಠಾನದ ಪ್ರಜ್ಞೆಯಲ್ಲಿದ್ರ ಈ ಭ್ರಾಂತಿಗಳು ನಿಮ್ಮ ಸಮೀಪಕ್ಕೆ ಬರಲ್ಲ. ಅಧಿಷ್ಠಾನತ್ವ ಮಾರ್ತ್ರಿ ಅಂತಂದ್ರೆ ಭ್ರಾಂತಿಗಳೆಲ್ಲ ನಿಮ್ಮನ್ನು ಮುಕ್ಕರಿ ಬಿಡ್ತಾವ. ತಿಳಿದ್ರ ಅಧಿಷ್ಠಾನದ ಕ್ಯಾರೆಕ್ಟರು ಮತ್ತು ಆಧಾರದ ಕ್ಯಾರೆಕ್ಟರ್ ಹೆಂಗಂತ ಇಂಪಾರ್ಟೆಂಟ್ ಅದಲ್ರಿ ಈ ಮಾತುಗಳು. ಬಹಳ ಇಂಪಾರ್ಟೆಂಟ್ ಅದು. ಬರೇ ಸಾಮಾನ್ಯ ರೂಪ ಆಧಾರವಾಗಿದೆ, ವಿಶೇಷ ರೂಪ ಅಧಿಷ್ಠಾನವಾಗಿದೆ. ಏನದು ಸಾಮಾನ್ಯ ರೂಪ ಅಂತಂದ್ರೆ ಇದೇ ಇರುತ್ತದೆ ಅನ್ನೋದು ಸಾಮಾನ್ಯ ರೂಪ. ಅದು ಇದೇ ಇರುತ್ತದೆ ಅನ್ನೋದು ಸರ್ಪದ ಜೊತೆಗೂ ಅದ, ರಜ್ಜುವಿನ ಜೊತೆಗೂ ಅದ. ಅದಕ್ಕೆ ಸಾಮಾನ್ಯ ರೂಪ ಅಂತಾರ. ಅಜ್ಞಾನ ಕಾಲದಲ್ಲಿ ಸರ್ಪದ ಜೊತೆಗೆ ಆ ರಜ್ಜುವಿನ ಸಾಮಾನ್ಯ ರೂಪವು ಅಭಿನ್ನವಾಗಿರುತ್ತದೆ ಮತ್ತು ಜ್ಞಾನ ಕಾಲದಲ್ಲಿ ಅದೇ ರಜ್ಜುವಿನ ಸಾಮಾನ್ಯ ರೂಪವು ರಜ್ಜುವಿನ ಜೊತೆಗೆ ಅಭಿನ್ನವಾಗಿ ಇರುತ್ತದೆ. ಮತ್ತು ಅಧಿಷ್ಠಾನ ಅಂತಂದ್ರೆ ರಜ್ಜು ಏನದ ಅಲ್ಲ, ಅದೇನ್ ಮಾಡ್ತದೆ, ಭ್ರಾಂತಿ ಕಾಲದಲ್ಲಿ ತೋರುವುದಿಲ್ಲ. ಯಾವಾಗ ನಿಮಗೆ ಸರ್ಪ ನೋಡಿ ನೀವು ಅಂಜ್ಕೋತ ಅಳ್ಕೋತ ಕೂತೀರಿ ಆವಾಗ ಅದು ಹಗ್ಗ ತೋರಂಗಿಲ್ಲ. ಅಕಸ್ಮಾತ್ ಬೆಳಕು ಮಾಡಿ ಅದು ಹಗ್ಗ ಅಂತ ಕಾಣುತ್ತ ಅಂದ್ರೆ ಆವಾಗ ಭ್ರಾಂತಿ ಓಡೋಗ್ಬಿಡ್ತದೆ. ಯಾವುದರ ಪ್ರತೀತಿ ಮಾತ್ರದಿಂದ ಭ್ರಾಂತಿ ಇಲ್ಲದಂಗಾಗ್ತದ, ಅದಕ್ಕೆ ಅಧಿಷ್ಠಾನ ಅಂತಾರ. ಹೆಂಗಿರು ಆ ಅಧಿಷ್ಠಾನದ ಪ್ರಜ್ಞೆ ಯಾವಾಗ ಇಲ್ದಂಗಾಗ್ತದ, ಭ್ರಾಂತಿ ಕಾಲದಲ್ಲಿ ಇಲ್ಲದಂಗಾಗ್ತದ. ಯಾವಾಗ ಅಧಿಷ್ಠಾನ ಪ್ರತೀತಿ ಆಗ್ತದ ಆವಾಗ ಭ್ರಾಂತಿ ಬಾಧೆಗೊಳ್ಳುತ್ತದೆ, ನಷ್ಟಗೊಳ್ಳುತ್ತದೆ. ಇದರ ಮುಂದಿನ ಭಾಗ ಏನ್ ಮಾಡಬೇಕು, ನಾಳೆ. ಇವತ್ತು ಸಾಕಲ್ಲ ಇಷ್ಟು. ದೃಷ್ಟಾಂತದೊಳಗೆ ಹಿಂಗ, ಸಿದ್ಧಾಂತದೊಳಗ ದುಃಖ, ಚಿಂತೆ, ಕಷ್ಟ, ನಷ್ಟ, ಈ ಸಂಸಾರ ಭಾರ, ಜಗಳ ಏನೆಲ್ಲ ಆಗ ಟೈಮ್ನೊಳಗ ನಾ ಕೂಟಸ್ಥ ಅದೀನಿ, ನಾ ಅಸಂಗ ಅದೀನಿ, ನಾ ಸರ್ವ ವ್ಯಾಪಕ ಅದೀನಿ, ನಾನು ಅದೇ ಇದೀನಿ, ಆತ್ಮ ಅದೀನಿ, ಅದು ಯಾವಾಗ ಜ್ಞಾನ ನಿಮಗೆ ಅವಾಗ ಬರಂಗೇ ಇಲ್ಲ. ಏನೆಲ್ಲ ಶಾಸ್ತ್ರ ಹೇಳ್ತಿದೆ, ಎಂತ ಮಾತಾಡ್ತಿದೆಲ್ಲ, ಹೆಂಗದೆಯಲ್ಲ ನೀನು ಅಂತಿರ್ತಾರ. ಅದು ಕೂಟಸ್ಥ, ಅದು ಬರಂಗಿಲ್ಲ ಆ ಟೈಮ್ನೊಳಗೆ. ವ್ಯವಹಾರ ಕಾಲದಲ್ಲಿ ಅದು ಬರಂಗಿಲ್ಲ, ನಿಮ್ಮ ಅರಿವಿಗೆ ಬರಂಗಿಲ್ಲ. ಮತ್ತ ನೀವು ಅರಿವಿನಲ್ಲಿ ಇದ್ರಿ ಅಂತಂದ್ರೆ ನಾ ಕೂಟಸ್ಥ, ನಾ ಸಾಕ್ಷಿ ಅಂತೇಳಿ ನೀವೇನಾರ ಅಸಂಗ ಅಂತೇಳಿ ನೀವು ಅರಿವಿನಲ್ಲಿ ಇದ್ರಿ ಅಂತಂದ್ರೆ ಆವು ಏನದವ ಕಿರಿಕಿರಿಗಳು, ಚಿಂತೆಗಳು, ದುಃಖಗಳು ನಿಮ್ಮ ಸಮೀಪಕ್ಕೆ ಬರಂಗಿಲ್ಲ. ನೀವು ಅದಿರಿ ಅಂತ ಗೊತ್ತಾದ್ರೆ ಸಾಕು. ಗುಹೆ ಒಳಗ ಸಿಂಹ ಇಲ್ಲ ಅಂತಂದ್ರ ಎಲ್ಲ ಪ್ರಾಣಿಗಳು ಗುಹೆ ಒಳಗ ಹೊರಗ ಎಲ್ಲ ಕಡೆ ಓಡಾಡಿ ಬರ್ತಾವಂತ. ಹೋಗಿ ಗುಹೆ ಒಳಗೆ ಸಿಂಹ ಆದಂತ ಗೊತ್ತಾಯ್ತಂತಂದ್ರೆ ಪ್ರಾಣಿಗಳು ಹೋಗ್ತಾವಲ್ರಿ, ಅದ್ರ ಸಮೀಪ, ಗುಹೆ ಸಮೀಪ ಯಾವಾರ ಸಮೀಪ ಹೋಗಂಗಿಲ್ಲ. ಹಂಗ ಕೂಟಸ್ಥ, ಅಸಂಗತ್ವ, ಸಾಕ್ಷಿ ಅನ್ನುವಂಥ ಪ್ರಜ್ಞೆ ಒಳಗೆ ನಾವು ಇದ್ದೇವಂತಂದ್ರೆ ಈ ಸಂಸಾರ ಭಯ, ದುಃಖ ಏನೇನದವ ಅವು ಆ ಒಂದು ಪ್ರಜ್ಞೆ ಒಳಗಿದ್ದೇವಂದ್ರೆ ಅವು ಯಾವ ನಿಮ್ಮ ಸಮೀಪಕ್ಕೆ ಬರಲ್ಲ.
ಮತ್ತ ನೀವು ಅಜ್ಞಾನದಲ್ಲಿದ್ದು ಭವ ದುಃಖಿಗಳಾಗಿದ್ರಿ, ಭಯ ದುಃಖ ಚಿಂತೆ ಒಳಗಿದ್ರಿ ಅಂತಂದ್ರೆ ಆ ಸಮಯದಲ್ಲಿ ಆ ಒಂದು ಅಧಿಷ್ಠಾನ ಏನದಲ್ಲ ಅದು ತೋರುವುದಿಲ್ಲ, ಅದು ಸೈಲೆಂಟ್ ಇರ್ತದೆ. ಏನ್ ಯಾಕೆ ಮಾಡ್ಕೊಳಕ್ ನಡೆ ಆ ಕಡೆ. ಅಧಿಷ್ಠಾನದ ಲಕ್ಷಣಗಳು, ಆಧಾರದ ಲಕ್ಷಣಗಳು ಅಧ್ಯಯನ ಮಾಡಿ 4 ಲಕ್ಷಣಗಳು, ಅಧಿಷ್ಠಾನದ 2 ಲಕ್ಷಣ, ಆಧಾರದ 2 ಲಕ್ಷಣಗಳನ್ನು ಚೆನ್ನಾಗಿ ತಿಳ್ಕೊಂಡಿರಿ ಅಂತ ಅನ್ಕೋತೀನಿ. ಇದನ್ನು ಚೆನ್ನಾಗಿ ಇನ್ನೊಂದ್ಸಾರಿ ಪಾಠ ಕೇಳಿ ಪ್ರಾಕ್ಟೀಸ್ ಮಾಡ್ರಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಶರಣಾರ್ಥಿ, ಎಲ್ಲರಿಗೂ ಶರಣಾರ್ಥಿ. ತುಂಬಾ ಧನ್ಯವಾದಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುಣಾದಂಥ ಶರಣಬಸವಣ್ಣ ಸ್ವಾಮೀಜಿಯವರು ಇಲ್ಲಿವರೆಗೆ ನಮಗೆ ಆಧಾರ ಮತ್ತು ಅಧಿಷ್ಠಾನ ಯಾವ ರೀತಿಯಾಗಿ ಗುರುತಿಸುವುದು ಅನ್ನೋದು ಕೂಡ ಹೇಳೋದು. ನಮಗೆ ಸಾಕ್ಷಿ ಅಪಾರವಾದ ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಧಾರವಾಗಿದೆ. ಇದು ಅನುಭವಕ್ಕೆ ಬರಬೇಕು. ಆಧಾರ ಮತ್ತು ಅಧಿಷ್ಠಾನ ಪ್ರಯತ್ನ ಪಡಬೇಕು. ಮತ್ತು ಈ ಆತ್ಮನಿಗೆ 2 ಸ್ವರೂಪದವ, ಒಂದು ಸಾಮಾನ್ಯ ರೂಪ ಅಥವಾ ಸಾಮಾನ್ಯ ಅಂಶ, ವಿಶೇಷ ರೂಪ ಮತ್ತು ವಿಶೇಷ ಅಂಶ. ಇದನ್ನು ಯಾವ ರೀತಿ ತಿಳ್ಕೋಬೇಕು? ಆತ್ಮನ ವಿಶೇಷ ರೂಪ ಕ್ರಾಂತಿ ಕಾಲದಲ್ಲಿ ತೋರುವುದಲ್ಲ, ಮತ್ತು ರಜ್ಜು ಸಾಮಾನ್ಯ ಅಂಶ ಮಿಥ್ಯಾ ಸರ್ಪಕ್ಕೆ ಆಧಾರವಾಗಿದೆ. ಚೇತನದ ಸಾಮಾನ್ಯ ಅಂಶ ಅಪಾರವಾದ ಮಿಥ್ಯಾ ಜಗತ್ತಿಗೆ ಆಧಾರ ಆಗಿದೆ. ಅಧಿಷ್ಠಾನದಲ್ಲಿ 2 ಲಕ್ಷಣ ಮತ್ತು ಆಧಾರದಲ್ಲಿ 2 ಲಕ್ಷಣ ಅನ್ನೋದನ್ನು ನಮಗೆ ಗುರುಗಳು ತಿಳಿಸಿಕೊಟ್ರು. ಅವರಿಗೆ ಹೃತ್ಪೂರ್ವಕ ಅಭಿನಂದನೆ.